ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಸಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ರಿಂ ಆಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಶಟಸ್ಥಲ ಮರ್ಮ. ನಾವು ಉದಯಿಸಿ ಬಂದಿದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಅಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಾಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ನನಗೆ ಅವಕಾಶ ಕೊಟ್ಟಂತ ಈಚೆ ಸ್ವಾನುಭವದ ನೆಲೆಯಲ್ಲಿರುವ ಎಲ್ಲ ಶರಣರಿಗೂ, ಆಮೇಲೆ ಅಣ್ಣನವರಿಗೂ, ದಯಾನಂದ ಅಣ್ಣನವರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ. ಇಲ್ಲಿ ತನಕ ನೀವು ಮಾಡಿರ್ತಕ್ಕಂಥ ತಾಯಿಯವರಿಗೆ ಭಕ್ತಿ ಗೌರಿ ಶರಣನವರಿಗೂ ಶರಣ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಈ ಸ್ವಾನುಭವ ನೆಲೆಯಲ್ಲಿ ಆ ಶಿವಯೋಗದ ದರ್ಶನ ಬಗ್ಗೆ ಸದ್ಭಾವನ ಪ್ರಾರಂಭಿಸಬೇಕು. ಮಧ್ಯದಲ್ಲಿ ನಾವು ಈಗಾಗಲೇ ವಿನಂತಿಸಿಕೊಂಡಿರ್ತಕ್ಕಂಥ ಪ್ರಕಟಣೆಯನ್ನು ಸಹಿತ ಅವರೇ 9 ಗಂಟೆಗೆ ಸೂಚಿಸ್ತಾರೆ. ಈಗ ಅವರಿಂದ ಸದ್ಭಾವನ ಆಲಿಸೋಣ. ಸರ್ ಶರಣು ಶರಣಾರ್ಥಿ ತಾವು ಪ್ರಾರಂಭಿಸಿ. ಶರಣು ಶರಣಾರ್ಥಿ ಸರ್. ಸರ್ ಸ್ಕ್ರೀನ್ ಕಾಣಿಸ್ತಾ ಇದೆ? ಇಲ್ಲ, ಕಾಣಿಸ್ತಾ ಇದೆ. ಓಕೆ, ಈಗ ಕಾಣಿಸ್ತಾ ಇದೆ. ಶರಣರ ಶಿವಯೋಗ ಈ ಒಂದು ಮಾಲಿಕೆಯನ್ನ ನಾವು ಕಳೆದ ಹಲವಾರು ತಿಂಗಳುಗಳಿಂದ ಆಲಿಸ್ತಾ ಬಂದಿದ್ದೀವಿ. ಇದುವರೆಗೆ ಬಸವಸ್ತುತಿ ಮತ್ತು ಶಟಸ್ಥಲ ಮರ್ಮ ಈ ಎರಡನ್ನು ಸುಶ್ರಾವ್ಯವಾಗಿ ಪಠಿಸಿದಂತಹ ಅನುಸೂಯ ಅಕ್ಕವನ್ನ ಅವರಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ, ಈಗ ಇವತ್ತಿನ ಒಂದು ಶರಣರ ಶಿವಯೋಗ ಶತ ಏಕದ ನೆಲಮನೆ. ಇದಕ್ಕಿಂತ ಮುಂಚೆ ಇದು ಏನು ಮಾಡಿದ್ವಿ ನಾವು, ಈ ಒಂದು ಶರಣರ ಶಿವಯೋಗವನ್ನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ, ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಂ ಎಂಬ ಅಕ್ಷರದ ಒಳಗಡೆ ಏನಿದೆ, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡು, ವಿಕಸನ ಕ್ರಮ 5ರಲ್ಲಿ ಚಕ್ರಗಳು ಯಾವುವು ಮತ್ತು ಅಲ್ಲಿರುವ ಲಿಂಗಗಳ ಯಾವುವು ಅವುಗಳ ಮಹತ್ವವನ್ನ ತಿಳಿದುಕೊಂಡು, ವಿಕಸನ ಕ್ರಮ 6ರಲ್ಲಿ ಆ 3 ದೀಕ್ಷೆಗಳ ಒಂದು ಉಪದೀಕ್ಷೆಗಳಾದ 21 ದೀಕ್ಷೆಗಳ ಬಗ್ಗೆ ಅಧ್ಯಯನ ಮಾಡಿ ಇಷ್ಟಲಿಂಗದ ಒಳಗಡೆ ಏನಿದೆ ಅದನ್ನು ಸಹ ಅರ್ಥ ಮಾಡಿಕೊಂಡು, ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಮಾಡಿ, ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದರೇನು ಮತ್ತು ನಿವೃತ್ತಿ ಮಾರ್ಗ ಅಂದರೇನು ಅಂತ ನೋಡಿಕೊಂಡು, ಈಗ ಸುದೀರ್ಘವಾದ ಒಂದು ಶತ ಏಕದ ನೆಲಮನೆ ಅಂತ ಒಂದು ಅಧ್ಯಯನದಲ್ಲಿ ನಾವು ತೊಡಗಿದ್ದೇವೆ. ಐಕ್ಯ ಸ್ಥಳ
ಅಲ್ಲಿರುವ ಮಹಾಲಿಂಗ ಐಕ್ಯ ಮಹಾಲಿಂಗ ಸ್ಥಳದ ಅಧ್ಯಯನದಲ್ಲಿ ತೊಡಗಿಕೊಂಡು ಲಿಂಗ ಸ್ಥಳಗಳನ್ನ ಅಭ್ಯಾಸನ ನಾವು ಆರಂಭಿಸಿದ್ದೇವೆ. ಅಲ್ಲಿರುವ ಲಿಂಗ ಸ್ಥಳಗಳು ಕೊಂಡದು ಪ್ರಸಾದಿ ಸ್ಥಳ ಅಥವಾ ಸ್ವೀಕೃತ ಪ್ರಸಾದಿ ಸ್ಥಳನು ಅಂತ ಅದಕ್ಕೆ ಕರೀತಾರೆ. ನೆಂದುದೋಗರ ಸ್ಥಳ, ಚರಾಚರ ಲಯ ಸ್ಥಳ, ಭಾಂಡ ಸ್ಥಳ, ಭಾಜನ ಸ್ಥಳ, ಅಂಗಲೇಪನ ಸ್ಥಳ, ಸ್ವಯಪರ ವರಿಯದ ಸ್ಥಳ, ಭಾವಭಾವ ನಷ್ಟ ಸ್ಥಳ, ಜ್ಞಾನ ಶೂನ್ಯ ಸ್ಥಳ ಅಂತ ಈ ಕೆಲವೊಂದು ಲಿಂಗ ಸ್ಥಳಗಳನ್ನ ನಾವು ಇಲ್ಲಿ ಅಭ್ಯಾಸನ ಮಾಡುವವರಿದ್ದೇವೆ. ಹೋದ ಸಾರಿ ನಾವು ಈ ಕೊಂಡದು ಪ್ರಸಾದಿ ಸ್ಥಳವನ್ನ ಆರಂಭಿಸಿದ್ದೇವೆ. ಪ್ರತಿ ಸ್ಥಳದಲ್ಲಿ ನಾವು 24 ಸಕ್ಕಿಲೆಗಳನ್ನ, ಅದು ಭಕ್ತ ಸ್ಥಳ ಹಿಡಿದು ಕೊನೆ ಚಕ್ರ, ಅದು ಪಶ್ಚಿಮ ಚಕ್ರದ ನಿರಂಜನ ಲಿಂಗದಲ್ಲಿರೋ ತನಕ ನಾವು 24 ಸಕ್ಕಿಲೆಗಳನ್ನು ಯಾವಾಗ್ಲೂ ನೋಡ್ಬೇಕು. ಅಲ್ಲಿರುವ ಆಕೃತಿ ಯಾವುದು, ಪ್ರಣಮ, ನಾದ, ಗಣ, ಚಕ್ರ, ವರ್ಣ, ಅಂಗ, ಇವೆಲ್ಲ 24 ಸಕ್ಕಿಲೆಗಳನ್ನ ನಾವು ಅರ್ಥ ಮಾಡಿಕೊಂಡಾಗ ಏನಾಗುತ್ತೆ, ಅಲ್ಲಿ ಆ ಸ್ಥಳದ ಒಂದು ಪರಿಚಯ ಅತ್ಯಂತ ಸೂಕ್ತವಾಗಿ ನಮಗೆ ಅರ್ಥವಾಗೋದ್ರಿಂದ ಇವತ್ತು ನಾವು ಮುಂದುವರಿಯೋಣ. ಐಕ್ಯ ಸ್ಥಳದ ಮಹಾಲಿಂಗ ಸ್ಥಳಗಳು, ಕೊಂಡದು ಪ್ರಸಾದಿ ಸ್ಥಳ. ಇದನ್ನ ಹೋದ ಸಾರಿ ನಾವು ಆರಂಭಿಸಿದ್ವಿ. ಏನು ಕೊಂಡ್ಕೊಳ್ತಾನೆ ಆ ಶರಣ, ಇಲ್ಲಿ ಆ ಸಾಧಕ ಏನ್ ಕೊಂಡ್ಕೊಳ್ತದಾನೆ ಅಂದ್ರೆ ಜ್ಞಾನ, ಶಿವಜ್ಞಾನ. ಅದೇ ಆತನಿಗೆ ಒಂದು ಜ್ಞಾನ ಪ್ರಸಾದ, ಶಿವಜ್ಞಾನ ಪ್ರಸಾದ ಆಗಿ ಅದನ್ನ ಆತ ಸ್ವೀಕರಿಸಿ, ಹೇಗೆ ಸ್ವೀಕರಿಸ್ತಾನೆ, ದಿನನಿತ್ಯ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುವ ಮೂಲಕ. ಹಾಗೇನೆ ಸ್ವಾನುಭಾವದ ನೆಲೆ ಅಂತ ಈ ಒಂದು ವೇದಿಕೆಗಳಲ್ಲಿ ಕುಳಿತುಕೊಂಡು ಹಾಜರಾಗಿ ಅವ್ರು ಏನ್ ಹೇಳ್ತಿದ್ದಾರೆ, ಜ್ಞಾನಿಗಳು ಇಲ್ಲಿ ಏನ್ ಹೇಳ್ತಿದ್ದಾರೆ ಅದನ್ನ ಕೇಳೋದು, ಅದು ಆ ಜ್ಞಾನವನ್ನ ಒಂದು ಬೆಳಕಿನ ರೂಪದ ಒಂದು ಜ್ಞಾನವನ್ನ ತೆಗೆದುಕೊಳ್ಳೋದು, ಪ್ರಸಾದಿಯಾಗಿ ತೆಗೆದುಕೊಳ್ಳೋದು. ದಿನನಿತ್ಯ ಇದನ್ನ ಮಾಡೋದ್ರಿಂದ ಏನಾಗ್ತಾನೆ, ಆತ ಶಾಂತ ಸ್ವರೂಪದವನಾಗ್ತಾನೆ. ಗಾಢ ನಿದ್ರೆಯಲ್ಲೂ ಕೂಡ ಆತ ವಿಚಲಿತನಾಗೋಲ್ಲ. ಯಾಕೆ, ಈಗ ಆತ ಆ ಶಿವಜ್ಞಾನ ಸ್ವೀಕೃತ ಪ್ರಸಾದಿಯಾಗಿದ್ದಾನೆ. ಅದನ್ನ ನಾವು ಅನೇಕ ವಚನಗಳ ಮೂಲಕ ಹೋದ ಸಾರಿ ನೋಡ್ತಾ ಇದ್ವಿ. ಇವತ್ತು 87ನೆಯ ಭಾಗಕ್ಕೆ ನಿಮ್ಮನ್ನ ನಾನು ಆಹ್ವಾನಿಸ್ತಾ ಇದ್ದೀನಿ. ತಾವೆಲ್ಲ ಶುಚಿರ್ಭೂತರಾಗಿ ಹಣೆಯ ಮೇಲೆ ವಿಭೂತಿಯನ್ನ ಧರಿಸಿಕೊಂಡು, ಎದೆಯ ಮೇಲೆ ಇಷ್ಟಲಿಂಗವನ್ನ ಧರಿಸಿಕೊಂಡು, ಈ ಒಂದು ಕುಳಿತ ಸ್ಥಿತಿಯಲ್ಲಿ ಇದನ್ನ ಶಿವಾನುಭವದ ಕ್ಲಾಸನ್ನ ಅಥವಾ ವರ್ಗವನ್ನ ಕೇಳ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಭಿನ್ನ ಮಾಡಿಕೊಳ್ಳುತ್ತಾ ಭಾಗ 82. ಈ ಒಂದು ಕೊಂಡದು ಪ್ರಸಾದಿ ಸ್ಥಳದಲ್ಲಿ ಮೋಳಿಗೆ ಮಾರೆಯನವರ ವಚನದೊಂದಿಗೆ ಇವತ್ತಿನ ವರ್ಗವನ್ನ ನಾವು ಆರಂಭಿಸೋಣ. ಓದಿ ನೋಡೋಣ. ಪೃಥ್ವಿಯೊಳಗಿದ್ದು ಸಾಯದಿರಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಓದ್ಬೋದ್ರಪ್ಪರೇ? ಓದಿ ಅಕ್ಕ, ಓದಿ. ಮೋಳಿಗೆ ಮಾರಯ್ಯನವರ ವಚನ. ಪೃಥ್ವಿಯೊಳಗಿದ್ದು ಸಾಯದಿರಬೇಕು, ಅಪ್ಪುವಿನೊಳಗಿದ್ದು ಚರಿಸದಿರಬೇಕು, ತೇಜದೊಳಗಿದ್ದು ಬೇಯದಿರಬೇಕು, ವಾಯುವಿನೊಳಗಿದ್ದು ಸಂಚರಿಸದಿರಬೇಕು, ಆಕಾಶದೊಳಗಿದ್ದು ಬಹುವರ್ಣಕ್ಕೆ ಅಲೇಖವಾಗಿರಬೇಕು, ಸಕಲ ಸುಖ ಭೋಗಗಳಲ್ಲಿದ್ದು ವಿರಾಗಿಯಾಗಿರಬಲ್ಲಡೆ. 6 ಸ್ಥಳ ಒಂದಾಯಿತು, ಒಂದರಲ್ಲಿ ಪಂಚವಿಸಂತಿ ತತ್ವ ಸಂದ ನಡೆದವು. ನಾಮ ರೂಪ ಕ್ರಿಯೆಂಬ ಭಾವದ್ವಂದ್ವವಳಿದು ನಿಜ ಒಂದೇ ಎಂಬುದಕ್ಕೆ ತೆರಪಿಲ್ಲದ ಶರಣನಾದೆಯಲ್ಲ. ಶರಣ ಸನ್ಮತನಾಗಿ ಐಕ್ಯನಾದೆಯಲ್ಲ, ನಿಕ್ಕಳಂಕ ಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 8, ವಚನದ ಸಂಖ್ಯೆ 1923. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶರಣು ಅನ್ಪೂರ್ಣಕ. ಶರಣಪ್ಪಾಜಿ. ಶರಣು. ನೋಡಿ, ಒಮ್ಮೆ ಈ ಐಕ್ಯ ಸ್ಥಳಕ್ಕೆ ಬಂದ ನಂತರ ಐಕ್ಯ ಸ್ಥಳದಲ್ಲಿರುವ ಈ ಒಂದು ಕೊಂಡದು ಪ್ರಸಾದಿ ಸ್ಥಳದಲ್ಲಿ ನೀವು ಮುಟ್ಟಿದ ನಂತರ, ಇಲ್ಲಿಯ ತನಕ ಪಯಣ ಮಾಡಿದ ನಂತರ, ಕೊಂಡದು ಪ್ರಸಾದಿ ಸ್ಥಳಕ್ಕೆ ಬಂದ ನಂತರ ಆತ ಪೃಥ್ವಿಯೊಳಗಿದ್ದರೂ ಸಾಯುವುದಿಲ್ಲ. ಅದರರ್ಥ ಏನು, ನಮಗೆ ಸಾವಿಲ್ಲ ಅಂತ ಅಲ್ಲ, ನಾವು ಸಾವಿಗೆ ಹೆದರೋದಿಲ್ಲ. ಅಪ್ಪುವಿನೊಳಗಿದ್ದು ಚಲಿಸದಿರಬೇಕು, ನೀರಿನಲ್ಲಿದ್ದರೂ ಆತ ಚಲಿಸೋದಿಲ್ಲ. ಬೆಂಕಿಯಲ್ಲಿ ಹಾಕಿದ್ರೂ ಕೂಡ ಬೇಯೋದಿಲ್ಲ. ವಾಯುವಿನೊಳಗಿದ್ರೂ ಕೂಡ ಆತ ಸಂಚರಿಸೋದಿಲ್ಲ. ಆಕಾಶದೊಳಗಿದ್ದರೂ ಅಲ್ಲಿ ಕಾಲಕ್ಕೆ ಮೂಡುವ ಬಹುವರ್ಣಗಳಿಗೆ ಆತ ಅಳವಡೋದಿಲ್ಲ. ಸುಖ ಭೋಗಗಳಲ್ಲಿ ಇದ್ದರೂ ವಿರಾಗಿಯಾಗಿರ್ತಾನೆ. ಆತನಲ್ಲಿ ಎಲ್ಲಾ ಆ 6 ಸ್ಥಳ ಒಂದಾಗಿವೆ. ಯಾವ 6 ಸ್ಥಳ? ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ.
ಇವೆಲ್ಲ ಈ ಒಂದು ಐಕ್ಯ ಸ್ಥಳಕ್ಕೆ ಬಂದಾಗ ಎಲ್ಲಾ ಷಟಸ್ಥಲಗಳು ಒಂದಾಗಿವೆ. ಅದರಲ್ಲಿಯೇ ಪಂಚವಿಂಶತಿ ತತ್ವಗಳು ಅಳಿಯುತ್ತವೆ. ಯಾವುವು ಪಂಚವಿಂಶತಿ ತತ್ವಗಳು? 5 5 5 5 ಕರ್ಮೇಂದ್ರಿಯಗಳು, ಐದು ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ವಿಷಯೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ವಾಯುನೇಂದ್ರಿಯಗಳು, ವಾಯುವೇಂದ್ರಿಯಗಳು, ವಿಷಯೇಂದ್ರಿಯಗಳು, ಅಂತಃಕರಣಗಳು. ಈ ಅಂತಃಕರಣ. ಈ ಪಂಚವಿಂಶತಿ ತತ್ವಗಳು ಕೂಡ ಈಗ ಸಂದನಳಿದವು, ಅಂದ್ರೆ ಅವು ಕೂಡ ಈಗ ಮಾಯವಾಗಲ್ಪಡ್ತಾ ಇವೆ. ಹಾಗೇನೆ ಆತನ ಹೆಸರು, ಕ್ರಿಯೆ, ಭಾವ ಎಲ್ಲ ಈ ದ್ವಂದ್ವಗಳು ಅಳಿದು ಆತ ನಿಜ ಶಿವತತ್ವ ಒಂದೇ ಎಂಬುದನ್ನ ಅರಿತು ಯಾವ ಅಂತರವಿಲ್ಲದೆ ಪರಮನಲ್ಲಿ ಆತ ಶರಣನಾಗುತ್ತಾನೆ. ಶರಣತ್ವವನ್ನು ಒಪ್ಪಿ ಪರವಸ್ತುವಿನಲ್ಲಿ ಆತ ಐಕ್ಯನಾಗ್ತಾನೆ. ಶರಣ ಸನ್ಮತನಾಗಿ ಐಕ್ಯನಾದೆಯಲ್ಲ ಅನ್ನೋ ಶಬ್ದವನ್ನ ಅರ್ಥ ಮಾಡಿಕೊಳ್ಳಬೇಕು. ಅದನ್ನ ಈ ಸ್ಥಳದಲ್ಲಿ ಮೋಳಿಗೆ ಮಾರಿಯವರು ಎಷ್ಟು ಚೆನ್ನಾಗಿ ಹೇಳಿದರು ನೋಡಿ. ಉರ್ಲಿಂಗ ಪೆದ್ದಿಯವರ ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ. ಪ್ರಾಣಲಿಂಗ ಸಂಬಂಧಿ. ಶರಣೋ ಶರಣಾರ್ಥಿ ಭಕ್ತಿಪೂರ್ವಕ ಸರ್ವರಿಗೂ. ಪ್ರಾಣಲಿಂಗ ಸಂಬಂಧಿ, ಲಿಂಗವೂ ಪ್ರಾಣ ಸಂಬಂಧಿ. ಕಾಯ ಲಿಂಗ ಸಂಬಂಧಿ, ಲಿಂಗವೂ ಕಾಯ ಸಂಬಂಧಿ. ಈ ಸತ್ಕ್ರಿಯಾ ಸಂಬಂಧವ ಶ್ರೀ ಗುರು ಮಾಡಿದನಾಗಿ, ಲಿಂಗವಂತನು ಮುಟ್ಟಿತ್ತೇ ಅರ್ಪಿತ. ಕೊಂಡುದೇ ಪ್ರಸಾದ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1453. ಶರಣೋ ಶರಣಾರ್ಥಿ ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶಶಿಕಲಾಕ. ಉರಿಲಿಂಗ ಪೆದ್ದಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಶರಣನಲ್ಲಿ ಈಗ ಆತನ ಪ್ರಾಣ ಅನ್ನೋದೇನಿದೆಯಲ್ಲ, ಆ ಪ್ರಾಣ ಆತನದಲ್ಲ. ಆತನ ಪ್ರಾಣವು ಲಿಂಗ ಸಂಬಂಧಿಯಾಗಿದೆ, ಆತನ ಲಿಂಗವೂ ಅವನ ಪ್ರಾಣ ಸಂಬಂಧಿಯಾಗಿದೆ. ಶರಣನ ಕಾಯವೂ ಕೂಡ ಲಿಂಗ ಸಂಬಂಧಿಯಾಗಿದೆ, ಲಿಂಗವೂ ಕೂಡ ಕಾಯ ಸಂಬಂಧಿಯಾಗಿದೆ. ಇವೆಲ್ಲ ಪರಸ್ಪರ ಬಿಡಿಸಲಾರದ ಸಂಬಂಧ ಈಗ ಏರ್ಪಡ್ತಾ ಇದೆ. ಏಕೆ? ಐಕ್ಯ ಸ್ಥಳಕ್ಕೆ ಬಂದು ತಲುಪಿದ್ದೇವೆ ನಾವು. ಈ ಸತ್ಕ್ರಿಯಾ ಸಂಬಂಧವನ್ನ ಯಾರು ನಮಗೆ ಅನುಗ್ರಹ ಮಾಡಿದ್ರು, ಯಾರು ನಮಗೆ ಕೊಟ್ರಂದ್ರೆ, ಸತ್ಕ್ರಿಯಾ ಸಂಬಂಧವನ್ನು ಸದ್ಗುರು ಮಾಡಿರುತ್ತಾನೆ. ಈ ಸತ್ಕ್ರಿಯಾ ಸಂಬಂಧವ ಶ್ರೀ ಗುರು ಮಾಡಿದನಾಗಿ. ಹೀಗಾಗಿ ಅಲ್ಲಿ ಲಿಂಗವಂತನು ಈಗ ಅರ್ಪಿಸಿದ್ದೆಲ್ಲ ಪರಮನಿಗೆ ಸಮರ್ಪಣೆಯಾಗ್ತಾ ಇದೆ. ಅದು ಶಬ್ದ, ರೂಪ, ರಸ, ಗಂಧ ಏನೇ ಇರಲಿ. ಬರೀ ಪ್ರಸಾದ ಅಂದ ತಕ್ಷಣ ಅದು ಅಲ್ಲಿರುವ ನೈವೇದ್ಯ ಅಲ್ಲ. ಆತ ಏನೇ ಮುಟ್ಟುತ್ತಾನೋ, ಏನೋ ಕೇಳುತ್ತಾನೋ ಎಲ್ಲವೂ ಅದು ಎಲ್ಲವೂ ಲಿಂಗವಂತನು ಅರ್ಪಿಸಿದ್ದೆಲ್ಲ ಪರಮನೆಗೆ ಸಮರ್ಪಣೆಯಾಗುತ್ತದೆ. ಆತ ಸ್ವೀಕರಿಸಿದ್ದೆಲ್ಲವೂ ಪ್ರಸಾದವಾಗುತ್ತದೆ ಅಂತ ಉರಿಲಿಂಗ ಪೆದ್ದಿಗಳು ಎಷ್ಟೊಂದು ಸೊಗಸಾಗಿ ಹೇಳ್ತಿದ್ದಾರೆ ನೋಡಿ. ಹೀಗಾಗಿ ಗುರುವಿನ ಮಹತ್ವವನ್ನು ಹೇಳ್ತಾ, ಹೇಗೆ ಪ್ರಾಣಲಿಂಗ, ಲಿಂಗವು ಪ್ರಾಣ, ಕಾಯಲಿಂಗ ಸಂಬಂಧಿ, ಲಿಂಗವು ಕಾಯ ಸಂಬಂಧಿ ಅನ್ನೋದನ್ನ ಕೂಡ ಉರುಲಿಂಗ ಪೆದ್ದಿಗಳು ಈ ವಚನದಲ್ಲಿ ಹೇಳಿದರು. ಹಾಗೇನೆ ಅರಿವಿನ ಮಾರಿ ತಂದೆಯವರ ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ. ತನ್ನಯ ಬಾಯ ಶೇಷವ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ತನ್ಮಯ ಬಾಯ ಶೇಷವ ಲಿಂಗಕ್ಕೆ ತೋರಿ, ಲಿಂಗದ ಶೇಷವ ತಾ ಕೊಂಡೆನೆಂದು ಕೊಂಡುದು ಪ್ರಸಾದ. ಇದ್ದುದು ಸುಯಿದಾನವೆಂದು ಉಂಡು ಲಿಂಗಕ್ಕೆ ಕೊಡಬಹುದೇ ಅಯ್ಯ, ಅದು ಮುನ್ನವೇ ಲಿಂಗಾರ್ಪಿತ. ತನ್ನಯ ಸಂದೇಹಕ್ಕೆ ಕೊಟ್ಟು ಕೊಂಡೆನೆಂಬ ಇಂತಿ ಗುಣ ಸದಾಶಿವಮೂರ್ತಿ ಲಿಂಗಕ್ಕೆ ಹೊರಗು. ಸಮಗ್ರ ವಚನ ಶರಣಾರ್ಥಿಗಳು. ನೋಡಿ, ಅರಿವಿನ ಮಾರಿ ತಂದೆಯವರ ಈ ವಚನ ಎಷ್ಟೊಂದು ಸರಳವಾಗಿ ನಿರೂಪಿಸಲ್ಪಡ್ತಾ ಇದೆ ನೋಡಿ. ಕೊಂಡುದ ಪ್ರಸಾದ ಅಂದ್ರೆ ಏನು ಅನ್ನೋದು ಈ ವಚನ ಹೇಳ್ತಾ ಇದೆ. ತಾನು ಸ್ವೀಕರಿಸುವ ಪ್ರಸಾದವನ್ನ ಮೊದಲು ಲಿಂಗಕ್ಕೆ ತೋರಿ, ಅದಕ್ಕೆ ನಾವು ಮೌನದಲ್ಲುಂಬುದು ಆಚಾರವಲ್ಲ ಅಂತ ಗುರುದೇವರು ನಮಗೆ ಈಗಾಗಲೇ ಹೇಳಿದ್ದಾರೆ. ಹೀಗಾಗಿ ಪ್ರಸಾದವನ್ನ ಮೊದಲು ಲಿಂಗಕ್ಕೆ ತೋರಿ, ಲಿಂಗಕ್ಕೆ ತೋರಿದ ಉಳಿದ ಪ್ರಸಾದವನ್ನ ತಾನು ಸ್ವೀಕರಿಸುವುದೇ ಕೊಂಡುದ ಪ್ರಸಾದವಾಗಿದೆ. ಲಿಂಗದ ಶೇಷವ ತಾ ಕೊಂಡೆನೆಂದು ಕೊಂಡುದ ಪ್ರಸಾದ. ತನ್ನ ಹತ್ತಿರ ಇರುವ ಆಹಾರವನ್ನೇ ಪ್ರಸಾದವೆಂದು ಮೇಲಿಂದ ಮೇಲೆ ಉಂಡು ಲಿಂಗಕ್ಕೆ ಕೊಡಲು ಬರುವುದಿಲ್ಲ. ಇದ್ದುದು ಸೈದಾನವೆಂದು ಉಂಡು ಲಿಂಗಕ್ಕೆ ಕೊಡಬಹುದೇ ಅಯ್ಯ? ಕೇಳ್ತಾ ಇದ್ದಾರೆ. ನನ್ನ ಹತ್ರ ಅಪಾರವಾದ ಆಹಾರವಿದೆ, ಅಪಾರವಾದ ಒಂದು ಧನ ಇದೆ, ಏನೇ ಇರಲಿ, ಅದು
ಹಾಗೇನೆ ನಾನು ಉಂಡು ಉಂಡು ಉಳಿದಿದೆ ಅಂತ ಲಿಂಗಕ್ಕೆ ಕೊಡೋಕೆ ಬರೋದಿಲ್ಲ. ಏಕೆ? ಅದು ಮೊದಲೇ ಲಿಂಗಾರ್ಪಿತವಾಗಿದೆ ಅಂತ ಆ ಭಾವನೆಯಲ್ಲಿಯೇ ಆ ಅರಿವಿನಲ್ಲಿಯೇ ನಾವು ಇರಬೇಕು. ಅದು ಬಿಟ್ಟು ಒಂದು ಸಂದೇಹ, ತನ್ನಯ ಸಂದೇಹಕ್ಕೆ ಕೊಟ್ಟೆಕೊಂಡೆನೆಂಬ ಭೇದವಲ್ಲದೆ, ಅದು ಬಿಟ್ಟು ಸಂದೇಹದೊಳಗಿದ್ದು ಕೊಟ್ಟುಕೊಂಡೆನೆಂಬ ಭೇದದಲ್ಲಿ ಇದ್ದಿದ್ದಾದ್ರೆ ಏನು? ಅದನ್ನೆಲ್ಲ ನಾನು ಗಳಿಸ್ಕೊಂಡು ಬಂದೆ, ಅದಕ್ಕಾಗಿ ನಾ ಲಿಂಗಕ್ಕೆ ಕೊಡ್ತಾ ಇದ್ದೀನಿ, ಅದೆಲ್ಲ ನನ್ನದು, ಅದಕ್ಕಾಗಿ ನಾನು ಅವನಿಗೆ ಕೊಡ್ತಾ ಇದ್ದೀನಿ. ಇಲ್ಲ, ಅದನ್ನ ನನಗೆ ಯಾರು ಕೊಟ್ಟಿದ್ದಾರೆ? ಆತನೇ ಕೊಟ್ಟಿದ್ದಾನಾರಿ. ಆ ಭಾವನೆಯಲ್ಲಿ ಇರಬೇಕು. ಅಲ್ಲಿ ಸಂದೇಹ ಭಾವನೆ ಇರಬಾರದು. ನನಗೆ ಏನೇನು ಕರುಣಿಸಲ್ಪಡುತ್ತದೆ ಪಟ್ಟಿದೆಯಲ್ಲ, ಏನೇನು ಕರುಣಿಸಲ್ಪಟ್ಟಿದೆಯಲ್ಲ, ಅದು ಆ ಲಿಂಗಾರ್ಪಿತ. ಅವನಿಂದಲೇ ನನಗೆ ಸಿಕ್ಕಿರೋದ್ರಿಂದ ಅದು ಎಲ್ಲವೂ ಲಿಂಗಾರ್ಪಿತವೇ. ಆ ಸಂದೇಹ ಇಟ್ಕೊಳ್ಬಾರ್ದು, ಇದು ನಂದು, ನಾನೇ ಅದನ್ನ ತಯಾರು ಮಾಡಿ ಆ ಪ್ರಸಾದವನ್ನ ಅವನು ಕೊಡ್ತಾ ಇದ್ದೀನಿ. ಇದು ಇಲ್ಲ ಇಲ್ಲ ಇಲ್ಲ, ಅವನಿಂದಲೇ ನನಗೆ ಬಂದಿದೆ. ಅಲ್ಲಿ ಭೇದವಿರಬಾರದು, ಯಾವುದೇ ಭೇದ ಇರಬಾರದು. ಭೇದ ಏನಾದ್ರೂ ಇದ್ರೆ ಕೊಟ್ಟುಕೊಂಡೆನೆಂಬ ಭೇದದಲ್ಲಿ ಇದ್ದಿದ್ದಾದ್ರೆ ಅದು ಶಿವತತ್ವಕ್ಕೆ ಹೊರಗಾಗ್ತಾ ಇದೆ. ಅರ್ಥ ಮಾಡಿಕೊಳ್ಳಬೇಕು. ಏನೇ ನಾನು ಮಾಡ್ತೀನಿ, ಅವನಿಗೆ ಏನೇ ನೈವೇದ್ಯ ಕೊಡ್ತೀನಿ, ಏನೇ ನಾನು ಕೇಳ್ತೀನಿ, ಹೇಳ್ತೀನಿ, ಏನೇ ಕ್ರಿಯೆ ಮಾಡ್ತೀನಿ, ಎಲ್ಲವೂ ನನಗೆ ಅವನಿಂದಲೇ ಬರ್ತಾ ಇದೆ. ಅದು ಮುನ್ನವೇ ಲಿಂಗಾರ್ಪಿತವಾಗಿರೋದಿರ್ತಾ ಇದೆ. ನನ್ನ ಜೀವನದಲ್ಲಿ ಏನೇ ನಡೀತಾ ಇದೆಯಲ್ಲ, ಅದು ಅವನ ಅನುಜ್ಞೆಯಿಂದಲೇ ಆಗ್ತಾ ಇದೆ. ಅಲ್ಲಿ ಲಿಂಗ ಮತ್ತು ನನ್ನ ನಡುವೆ, ಪರಮ ಮತ್ತು ನನ್ನ ನಡುವೆ, ಜೀವ ಮತ್ತು ಶಿವರ ನಡುವೆ ಕೊಟ್ಟುಕೊಂಡೆನೆಂಬ ಒಂದು ಯಾವುದೇ ವ್ಯವಹಾರ ಇರೋದಿಲ್ಲ. ಹೀಗಾಗಿ ಹೊಡೆಹುಲ್ಲ ಬಂಕಣ್ಣನವರ ಒಂದು ಚೆನ್ನಾಗಿರೋ ವಚನ ಬರ್ತಾ ಇದೆ, ಓದಿ ನೋಡೋಣ. ಕೂಲಿ ಕೃಷಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೊಡೆಹುಲ್ಲ ಬಂಕಣ್ಣ ಶರಣರ ವಚನ. ಕೂಲಿ ಕೃಷಿ ಕಾಯಕಗಳಿಂದ ಮಾಡುವ ಗುರುಲಿಂಗ ಜಂಗಮದ ಸೇವೆ ಅದಾವನೆಂದರಿದು ಭಾವ ಶುದ್ಧವಾಗಿ ಮಾಡುವ ಕಾಯಕವಂತ ನೀವು ಎಂತುಟೆಂದಡೆ ಮಾಡಿಕೊಂಡ ಕೃತ್ಯದಲ್ಲಿ ಆರಿಗೂ ಒಡಲೊಡಗೊಡದೆ ಕೊಂಡುದು ಪ್ರಸಾದ ನಿಂದುದು ಸೈದಾನವೆನ್ನದೆ ಉಭಯ ಪ್ರತಿಪಾಕದಲ್ಲಿ ಆದ ಸೈದಾನಕ್ಕೆ ಸಂಕಲ್ಪವಳೆದು ಉಭಯ ಭಾಂಡವು ಸರಿಯಂದ ಪ್ರಸಾದಿಗೆ ಪ್ರಸಾದವ ಎಡೆ ಮಾಡಬೇಕು. ಅದು ನಿರ್ಮಾಲ್ಯವಲ್ಲ, ಅದು ಲಿಂಗಾಂಗ ಕುಂಭದಲ್ಲಿ ನಿಂದ ಪ್ರಸಾದ. ಇದರ ಸಂದೇಹವ ಹರಿದುಕೊಂಬ ನಿರಂಗ ಪ್ರಸಾದಿಗೆ ಕುಂಬೇಶ್ವರ ಲಿಂಗದಲ್ಲಿದ್ದ ಜಗನ್ನಾಥ ಸಾಕ್ಷಿಯಾಗಿ ನಮೋ ನಮೋ ಎನ್ನುತ್ತಿದ್ದೆನು. ಸಮಗ್ರ ವಚನ ಸಂಪುಟ 9, ವಚನ ಸಂಖ್ಯೆ 1207. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶಾಂತಕ್ಕ. ಶರಣು ಅಕ್ಕ. ಕೂಲಿ ಕೃಷಿ, ಈ ಅನೇಕ ಕಾಯಕಗಳನ್ನು ನಾವು ಮಾಡಲೇಬೇಕು. ಕಾಯಕವಿಲ್ಲದವರು ಲಿಂಗವಂತರು ಅನಿಸ್ಕೊಳ್ಳೋದಿಲ್ಲ. ಹೀಗಾಗಿ ಕೂಲಿ ಕೃಷಿ ಮುಂತಾದ ಕಾಯಕಗಳಿಂದ ಬಂದ ಒಂದು ಸತ್ಯ ದ್ರವ್ಯದಿಂದ ಮಾಡುವ ಗುರುಲಿಂಗ ಜಂಗಮರ ಸೇವೆಯ ಕುರಿತು, ಭಾವ ಶುದ್ಧವಾಗಿ ಮಾಡುವ ನಿರ್ಮಲದ ಕಾಯಕದ ಕುರಿತು ಬಂಕಣ್ಣನವರು ಹೇಳ್ತಾ ಇದ್ದಾರೆ. ನಾವು ಮಾಡುವ ಕಾರ್ಯದಲ್ಲಿ ಯಾರಿಗೂ ಹೊಣೆಗಾರಿಕೆಯನ್ನು ವಹಿಸದೆ ತಾನು ಸ್ವೀಕರಿಸಿದ್ದು ಪ್ರಸಾದ, ಉಳಿದಿದ್ದು ಪ್ರಸಾದವೆನ್ನದೆ ಎರಡೂ ಪ್ರತಿಪಾಕದಲ್ಲಿ ಆದ ಪ್ರಸಾದದ ಯಾರಿಗಿದು ಎಂಬ ಸಂಕಲ್ಪ ಒಳಿಬೇಕು. ಭಾವಶುದ್ಧವಾಗಿ ಮಾಡೋದಿದು. ಮಾಡಿಕೊಂಡ ಕೃತ್ಯದಲ್ಲಿ ಆರಿಗೂ ಒಡಲಡಗೂಡದೆ, ಅಂದರೆ ನಾನು ಮಾಡುತ್ತಿರುವ ಕೆಲಸ ಯಾರಿಂದಾಯಿತು, ಆ ಇಡೀ ಜವಾಬ್ದಾರಿಯನ್ನು ನಾನೇ ತಗೊಳ್ಬೇಕು. ಆ ಕೆಲಸ ಯಶಸ್ವಿಯಾಗಲಿ ಅಥವಾ ಅಯಶಸ್ವಿಯಾಗಲಿ, ಯಾವುದೇ ನಾವು ಮಾಡುವ ಕೆಲಸಕ್ಕೆ ನಾವೇ ಜವಾಬ್ದಾರಿಯನ್ನು ಹೊರಬೇಕು. ಅರ್ಥ ಮಾಡಿಕೊಳ್ಳಿ. ಬೇರೆಯವರ ಮೇಲೆ ಹಾಕಬಾರದು. ಅದು ಫೇಲ್ ಆದ ತಕ್ಷಣ, ಅದು ಎಂದಾದರೂ ಅಪಯಶಸ್ಸು ಆದ್ರೆ ಅದಕ್ಕೇನ್ ಮಾಡೋದು, ಅದು ನಾನ್ ಮಾಡಿಲ್ಲ ರೀ, ಅದ್ರಲ್ಲಿ ನನ್ನ ಎಳ್ಳಷ್ಟು ಭಾಗ ಇಲ್ಲ ಅಂತ ಅನ್ಬಾರ್ದು. ಮಾಡಿಕೊಂಡ ಕೃತ್ಯದಲ್ಲಿ ಆರಿಗೂ ಒಡಲೆಡಗೂಡದೆ, ಹೌದು ನನ್ನ ಆ ಎಲ್ಲ ಕೆಲಸದಲ್ಲಿ ಏನೇನು ತಪ್ಪುಗಳಾಗಿದಿವೆ ಅಲ್ಲ, ಅದಕ್ಕೆ ನಾನೇ ಕಾರಣ ಅಂತ ಆ ನಿರ್ವಹಣೆ ಭಾವ ಇರ್ಬೇಕು ನಮ್ಮಲ್ಲಿ. ನನ್ನಿಂದಲೇ ತಪ್ಪಾಯಿತು ಅನ್ಬೇಕು, ಪಾರಾಗೋಕೆ ಯತ್ನಿಸಬಾರದು. ಹೀಗಾಗಿ ತಾನು ಸ್ವೀಕರಿಸಿದ್ದು ಪ್ರಸಾದ, ಉಳಿದಿದ್ದು ಪ್ರಸಾದವೆನ್ನದೆ, ಕೊಂಡುದು ಪ್ರಸಾದ, ನಿಂದುದು ಸೈದಾನವೆನ್ನದೆ, ಪ್ರತಿಪಾಕದಲ್ಲಿ ಆದ ಪ್ರಸಾದದ ಯಾರಿಗಿದು,
ಅಂದ್ರೆ ಈ ಕೊಂಡುದು ಪ್ರಸಾದ, ನಿಂದುದು ಸೈದಾನ. ಕೊಂಡುದು ಪ್ರಸಾದ, ಉಳಿದಿದ್ದು ಪ್ರಸಾದ, ತಾನು ಸ್ವೀಕರಿಸಿದ್ದು ಪ್ರಸಾದ, ಅದು ಕೊಂಡುದು ಪ್ರಸಾದ. ಉಳಿದಿದ್ದು ಪ್ರಸಾದ ಅಂದ್ರೆ ನಿಂದುದು ಸೈದಾನ. ಉಭಯ ಪ್ರತಿಪಾಕದಲ್ಲಿ ಆದ ಸೈದಾನಕ್ಕೆ ಸಂಕಲ್ಪವಳಿದು ಯಾರಿಗಿದು? ಶರಣನ ಮತ್ತು ಪರಮಾತ್ಮನಿಬ್ಬರ ಪ್ರಸಾದದ ಭಾಂಡವು ಸರಿಯಾಗಿವೆ ಎಂದು ಯಾವ ಶರಣ ಪ್ರಸಾದಿ ಅನ್ನುತ್ತಾನೋ ಅವುಗಳಲ್ಲಿ ಯಾವುದೇ ಭಿನ್ನ ಭಾವ ತೋರದವನಿಗೆ ಪ್ರಸಾದವನ್ನ ನಾವು ಎಡೆ ಮಾಡಬೇಕು. ಉಭಯ ಭಾಂಡವೂ ಸರಿ ಎಂದ ಪ್ರಸಾದಿಗೆ ಪ್ರಸಾದವ ಎಡೆ ಮಾಡಬೇಕು. ಅಂದ್ರೆ ಏನು? ಶರಣನ ಮತ್ತು ಪರಮಾತ್ಮನ ಇಬ್ಬರ ಪ್ರಸಾದ ಭಾಂಡವು ಅವು ಬೇರೆ ಬೇರೆಯಲ್ಲ. ನಾನು ಲಿಂಗಕ್ಕೆ ಕೊಡುವ ಪ್ರಸಾದ, ಲಿಂಗನಿಂದ ನನಗೆ ಸಿಗುವ ಪ್ರಸಾದ, ಇವು ಎರಡರಲ್ಲಿ ಭೇದ ಭಾವ ಮಾಡಕ್ಕೆ ಬರೋಲ್ಲ. ಅವು ಎರಡವೂ ಪ್ರಸಾದಿಗೆ, ಅವು ಎರಡವೂ ಉಭಯ ಭಾಂಡವು ಸರಿಯಂದ, ಅದರಲ್ಲಿ ಭೇದ ಭಾವ ಬರೋಲ್ಲ. ಅವುಗಳಲ್ಲಿ ಯಾವುದೇ ಭಿನ್ನ ಭಾವ ತೋರದವಗೆ ಪ್ರಸಾದವ ಮಾಡಬೇಕು, ಎಡೆ ಮಾಡಬೇಕು. ಅದು ನಿರ್ಮಾಲ್ಯವಲ್ಲ ಅಂದ್ರೆ ಏನು? ಇನ್ನೊಬ್ಬರ ಬಳಕೆಗೆ ಮಾಡಲು ಬರುವುದಿಲ್ಲ. ಈ ಪ್ರಸಾದ ಯಾವುದು? ಆ ಪ್ರಸಾದ ನನಗೆ ಲಿಂಗದಿಂದ ಕರುಣಿಸಲ್ಪಟ್ಟಿತ್ತು, ನಾನು ಅದನ್ನ ಮತ್ತೆ ನೈವೇದ್ಯ ರೂಪದಲ್ಲಿ ಲಿಂಗಕ್ಕೆ ಎಡೆ ಮಾಡ್ತಾ ಇದ್ದೀನಲ್ಲ, ಅದು ನಿರ್ಮಾಲ್ಯವಲ್ಲ. ಅದನ್ನ ಬೇರೆಯವರಿಗೆ ನಾವು ಕೊಡೋಕೆ ಬರೋಲ್ಲ. ಅದಕ್ಕೆ ಈ ಶಬ್ದ ಬರ್ತಾ ಇದೆ. ಅದು ನಿರ್ಮಾಲ್ಯವಲ್ಲ ಅಂದ್ರೆ ಅದು ಮಾಡೋ ಪ್ರಸಾದದ ಬಗ್ಗೆ ಅಲ್ಲ, ಅದನ್ನು ಬೇರೆಯವರಿಗೆ ಕೊಡೋಕ್ಕಾಗೋಲ್ಲ ಅನ್ನೋ ಒಂದು ಅರ್ಥದಲ್ಲಿ ಅದು ಬರ್ತಾ ಇದೆ. ಇನ್ನೊಬ್ಬರ ಬಳಕೆಗೆ ಮಾಡಲು ಬರೋದಿಲ್ಲ. ಅದು ಲಿಂಗಾಂಗ ಮತ್ತು ಜಲಕುಂಭದಲ್ಲಿ ನಿಂದ ಪ್ರಸಾದ. ಅದು ಲಿಂಗಾಂಗ ಮತ್ತು ಜಲಕುಂಭದಲ್ಲಿ ನಿಂದ. ಜಲಕುಂಭ ಅಂದಾಗ ಯಾವ ಸ್ಥಳ ಬರುತ್ತೆ ಹೇಳಿ? ಮಹೇಶ್ವರ ಸ್ಥಳ. ಮಹೇಶ್ವರ ಸ್ಥಳ. ಅದು ಲಿಂಗಾಂಗ ಜಲಕುಂಭದಲ್ಲಿ ನಿಂದ ಪ್ರಸಾದವಾಗಿದೆ. ಈ ಶರಣ ಪ್ರಸಾದಿ ಮತ್ತು ಪರಮ ಪ್ರಸಾದಿಗಳೆಂಬ ಸಂದೇಹವನ್ನ ನಾವು ನೆಗಿಸಿಕೊಳ್ಳಬೇಕು. ಶರಣ ಪ್ರಸಾದಿ ಅಂದ್ರೆ ನಾನು, ಪರಮ ಪ್ರಸಾದಿ ಅಂದ್ರೆ ಲಿಂಗಯ್ಯ. ಈ ಶರಣ ಪ್ರಸಾದಿ ಮತ್ತು ಪರಮ ಪ್ರಸಾದಿಗಳೆಂಬ ಸಂದೇಹವನ್ನ ನೀಗಿಸಿಕೊಂಡ ಅಂಗಾಭಿಮಾನವಿರದ ನಿರಂಗ ಪ್ರಸಾದಿ ಅಂತಾರೆ ಆತನಿಗೆ. ಯಾರಿಗೆ? ಈ ಇಬ್ಬರು ಶರಣ ಪ್ರಸಾದಿ ಮತ್ತು ಪರಮ ಪ್ರಸಾದಿಗಳ ನಡುವೆ ಯಾರು ಭೇದ ಭಾವ ಮಾಡೋದಿಲ್ವೋ, ಶರಣ ಪ್ರಸಾದಿ ಮತ್ತು ಪರಮ ಪ್ರಸಾದಿಯಾದ ಆ ಲಿಂಗಯ್ಯ ಇಬ್ಬರು ಒಂದೇ ಎಂಬ ಭಾವನೆ ಯಾರಲ್ಲಿ ಇರುತ್ತದೆಯೋ ಇದರ ಸಂದೇಹವ ಹರಿದುಕೊಂಬವನಿಗೆ, ಅಂದ್ರೆ ಇಬ್ಬರ ನಡುವೆ ಭೇದ ಭಾವ ಇಲ್ಲ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ನಿರಂಗ ಪ್ರಸಾದಿ ಅಂತ ಕರೀತಾರೆ. ಇವೆಲ್ಲ ಸ್ವಲ್ಪ ಮೇಲಿನ ಸ್ಥಳ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಅರ್ಥ ಮಾಡಿಕೊಳ್ಳಕ್ ಪ್ರಯತ್ನ ಮಾಡೋದು. ಈ ಶರಣ ಪ್ರಸಾದಿ ಮತ್ತು ಪರಮ ಪ್ರಸಾದಿಗಳೆಂಬ ಸಂದೇಹವನ್ನ ನೀಗಿಸಿಕೊಂಡ ಅಂಗಾಭಿಮಾನವಿರದ ನಿರಂಗ ಪ್ರಸಾದಿಗೆ ಅಲ್ಲಿ ದೇಹಾಭಿಮಾನ ಇರೋದಿಲ್ಲ. ಆ ಜಗನ್ನಾಥನ ಸಾಕ್ಷಿಯಾಗಿ ಬಂಕಣ್ಣನವರು ನಮೋ ನಮೋ ಅಂತ ಹೇಳಿ ಆ ನಿರಂಗ ಪ್ರಸಾದಿಗೆ ನಮಿಸ್ತಾ ಇದ್ದಾರೆ ಬಂಧುಗಳೇ. ಹೀಗಾಗಿ ಕೂಲಿ, ಕೃಷಿ, ಕಾಯಕ ನಮ್ಮ ಯಾವುದೇ ವ್ಯವಹಾರ ಇರಲಿ, ಆದ್ರಿಂದ ಬಂದ ಒಂದು ಸತ್ಯಶುದ್ಧ ದ್ರವ್ಯ ಏನಂತೀವಲ್ಲ, ಅದನ್ನ ಗುರುಲಿಂಗ ಜಂಗಮದ ಸೇವೆ ಮಾಡಬೇಕು, ಭಾವ ಶುದ್ಧವಾಗಿ ಮಾಡಬೇಕು. ಮಾಡಿಕೊಂಡ ಕೃತ್ಯ, ನೀವು ಮಾಡುವ ಯಾವುದೇ ಕಾಯಕ ಇರಲಿ, ಆ ಕಾಯಕಕ್ಕೆ ನೀವೇ ಹೊಣೆಗಾರರು. ಅದು ಯಶಸ್ವಿಯಾಗಲಿ ಬಿಡಲಿ, ಅದು ಫೇಲ್ ಆದ್ರೂ ಕೂಡ ಅದಕ್ಕೆ ಜವಾಬ್ದಾರಿ ನೀವೇ ಅಂತ ತೆಗೆದುಕೊಂಡು ಕೊಂಡುದು ನೀವು ಹೀಗೆ ಮೇಲಿನ ಮೇಲೆ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ, ಮ್ಯೂಟ್ ಮಾಡ್ಕೊಳ್ಳಿ. ದಯವಿಟ್ಟೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಶರಣಾರ್ಥಿ ಎಲ್ಲರೂ. ಕೊಂಡುದು ಪ್ರಸಾದ, ನಿಂದುದು ಸೈದಾನ ಅಂದ್ರೆ ಕೊಂಡುದು ಪ್ರಸಾದ ಅಂದ್ರೆ ಲಿಂಗದಿಂದ ಬಂದಿದ್ದು ನನಗೆ ಅದು ಪ್ರಸಾದ. ನಿಂದುದು ಸೈದಾನ ಅಂದ್ರೆ ಲಿಂಗಕ್ಕೆ ನಾನು ಏನು ನೈವೇದ್ಯ ರೂಪದಲ್ಲಿ ಕೊಡ್ತೀನಲ್ಲ ಅದು. ಉಭಯ ಪ್ರತಿಪಾಕದಲ್ಲಿ ಆದ ಸೈದಾನಕ್ಕೆ ಸಂಕಲ್ಪವಳಿದು ಉಭಯ ಭಾಂಡವು ಸರಿ ಎಂದ ಪ್ರಸಾದಿ ಯಾವುದು? ಈ ಕೊಂಡುದು ಪ್ರಸಾದ ಮತ್ತು ನಿಂದುದು ಸೈದಾನ, ಇವೆರಡರಲ್ಲಿ ಭೇದ ಮಾಡಬಾರದು. ಈ ಒಂದು ಪ್ರಸಾದವನ್ನ ಬೇರೆಯವ್ರಿಗೂ ನಾವು ಕೊಡೋಕ್ಕೇನೂ ಬರೋಲ್ಲ, ಅದಕ್ಕೆ ಅದನ್ನು ನಿರ್ಮಾಲ್ಯವಲ್ಲ ಅಂತ ಕರೆದ್ರು. ಇಂಥ ಸಂದೇಹ ಏನಿದೆಯಲ್ಲ, ಈ ಪರಮ ಪ್ರಸಾದ ಶರಣ ಪ್ರಸಾದರಲ್ಲಿ ಈ ಸಂದೇಹ ಮಾಡಬಾರದು. ಎರಡೂ ಪ್ರಸಾದ ಒಂದೇ ಅನ್ನೋರಿಗೆ ನಿರಂಗ ಪ್ರಸಾದಿ ಅಂತ ಹೊಡೆಹೊಲ್ಲ ಬಂಕಣ್ಣನವರು ಕರೀತಾ ಇದ್ದಾರೆ ಬಂಧುಗಳೇ. ಹೀಗಾಗಿ ನಾವು ಮುಂದಿನ ಒಂದು ಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆ ಅರ್ಭಾಮಿ ಸರ್ ಸರ್ ಪ್ಲೀಸ್ ಸರ್ ಹೇಳಿ ಸರ್, ಅದ್ರ ಬಗ್ಗೆ ಹೇಳಿ. ನೀವು ತಾವೇ ಹೇಳ್ರಿ ಸರ್. ಏನು ಬಿಡಿ ಸರ್, ಹೇಳಿಬಿಡಿ, ನೀವೇ ಸಂಕ್ಷಿಪ್ತವಾಗಿ ಹೇಳಿ ಸರ್. ಕಳೆದ ಬಾರಿ
ಒಂದು ಈ ಒಂದು ಪ್ರಕಟಣೆ ಸೂಚಿಸುವಂತ ಸಂದರ್ಭದಲ್ಲಿ ಆ ಶ್ರದ್ಧಾಂಜಲಿ ಅರ್ಪಿಸುವ ಸಲುವಾಗಿ ಒಬ್ರಿಗೆ ಅವಕಾಶ ಕೊಟ್ಟಿದ್ದ್ರ ಸಂಬಂಧ ಅರ್ಧ ಗಂಟೆ ಲೇಟ್ ಆಯ್ತು. ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇವತ್ತು ನಾನು ಎರಡೇ ಮಾತಿನಲ್ಲಿ ಶನಿವಾರ ದಿನ ಒಂದು ಗೂಗಲ್ ಮೀಟ್, ಇದು ಜೂಮ್ ಮೀಟಿಂಗ್ ನಲ್ಲಿನೇ ಒಂದು ವಿಶೇಷವಾಗಿರ್ತಕ್ಕಂಥ ಮೀಟಿಂಗ್ ಅನ್ನು ಮಾಡೋಣ. ಅದೇನಂದ್ರೆ ಅನುಭವಿಗಳ ಒಕ್ಕೂಟ ಅಂತ ಹೇಳಿ, ಅದ್ ಯಾವ ಸಂಸ್ಥೆ ಅಂಡರ್ದಲ್ಲಿ ಆಗ್ಬೇಕು, ಆಮೇಲೆ ಯಾರ್ಯಾರು ಇರ್ಬೇಕು, ಹೆಂಗಿರ್ಬೇಕು, ಮುಂದಿನ ರೂಪರೇಷೆ ಏನು, ಕೆಲಸ ಏನು, ಜವಾಬ್ದಾರಿಗಳೇನು, ಇಂಥ ಮುಂತಾದ ವಿಚಾರಗಳ ಬಗ್ಗೆ ತಾವು ಸ್ವಲ್ಪ ಇದ್ರ ಬಗ್ಗೆ ಚಿಂತನೆ ಮಾಡ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಸಲಹೆ ಸೂಚನೆ ಜೊತೆಗೆ ಜವಾಬ್ದಾರಿಗಳನ್ನ ಹಂಚಿಕೊ ಯಾವ ತರ ಮಾಡ್ಕೋಬೇಕು ಮತ್ತೆ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ರೂಪರೇಖೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಾವು ಚಿಂತನೆ ಮಾಡ್ಕೊಂಡು ತಾವು ಶನಿವಾರ ದಿವಸ ಹೆಚ್ಚಿಗೆ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸ್ಬೇಕೆಂದು ವಿನಂತಿಸ್ಕೊಳ್ತೀನಿ. ಶರಣಾರ್ಥಿ ಸರ್, ತಾವು ಪ್ರಾರಂಭಿಸಿ. ಶರಣಾರ್ಥಿಗಳು ಸರ್. ಈಗ ಮುಂದಿನ ಸ್ಥಳ ನೋಡಿ, ಹೆಸರು ಹೇಗಿದೆ ನೋಡಿ, ನಿಂದುದೋಗರ ಸ್ಥಳ ಅಥವಾ ಶಿಷ್ಟೋದನ ಸ್ಥಳ ಅಂತ. ಈ ಸ್ಥಳಕ್ಕೆ ಶಿಷ್ಟೋದನ ಅಂತ ಕರೀತಾರೆ. ಶಿಷ್ಟ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಶಿಷ್ಟ ಅಂದ್ರೆ ಉಳಿದ, ರಿಮೈನಿಂಗ್, ಉಳಿದ ಅಥವಾ ತಿಳಿದ ಅಥವಾ ಬಲ್ಲ ಅಥವಾ ಶ್ರೇಷ್ಠ ಅಥವಾ ಸಭ್ಯ, ಸಜ್ಜನಿಕೆ, ಗೌರವ, ಇವೆಲ್ಲ ಅನೇಕ ಶಿಷ್ಟಾಚಾರ ಅಂತ ಬರುತ್ತೆ ನೋಡಿ, ಆ ತರ. ಓದನ ಅಂದ್ರೆ ಓಗರ, ಉಳಿದುದೋಗರ ಅಂದ್ರೆ ನಿಂದುದೋಗರ, ಅದುವೇ ನಿಂದ ನಿಲವು ಸಂದದು ಪ್ರಸಾದ ನಿಂದದು ಓಗರ, ಈ ತರ ನಿಂದುದೋಗರ ಅಂತ ಬರುತ್ತದೆ. ಆ ಶರಣನಿಗೆ ಐಕ್ಯನಿಗೆ ಅಥವಾ ಸಾಧಕನಿಗೆ ಅದು ಪ್ರಸಾದವಾದರೆ ಮಾಯೆಗೆ ಮಾತ್ರ ಅದು ಓದನ ಆಗಿರುತ್ತೆ. ಓದನ ಪ್ರಸಾದ ಅದು ಸ್ವೀಕರಿಸಬಹುದು, ಓದನ ಅಸ್ವೀಕಾರ, ಅದು ತಗೊಳಕ್ ಬರೋಲ್ಲ. ಐಕ್ಯನಿಗೆ ಪ್ರಸಾದವಾಗದೆ ಉಳಿದುದೇ ಶಿಷ್ಟೋದನ ಅಂದರೆ ಮಾಯೆ ಅದನ್ನು ಪ್ರಸಾದವನ್ನಾಗಿಸಿಕೊಂಡು ಶಿಷ್ಟೋದನ ಪ್ರಸಾದಿ. ಎಂತಹವರೂ ಜೀರ್ಣಿಸಿಕೊಳ್ಳದ ಮಾಯೆಯನ್ನು ಮಹಾಲಿಂಗೈಕ್ಯನು ಒಂದೇ ಒಂದು ತುತ್ತಾಗಿ ನುಂಗಿ ಅದನ್ನ ಜೀರ್ಣಿಸಿಕೊಳ್ತಾನೆ. ಅಂದ್ರೆ ಮಾಯೆಯನ್ನ ಆತ ಗೆಲ್ತಾನೆ. ಅಂದ್ರೆ ಮಾಯೆಗೆ ಒಳಗಾಗದೆ ಇರುವನು, ಅದುವೇ ನಿಂದ ನಿಲುವು. ಒಟ್ಟು ಈ ಅರ್ಥ ಏನಂದ್ರೆ, ಇಲ್ಲಿ ಮಾಯೆಯನ್ನ ನಾನು ನನ್ನ ಹತೋಟಿಯಲ್ಲಿ, ನಿಯಂತ್ರಣದಲ್ಲಿ, ಅದರ ಒಂದು ಮಾಯೆ ಎಲ್ಲಾ ಆಟಕ್ಕೇನಿದೆ, ಎಲ್ಲ ನಮ್ಮನ್ನ ಆಡಿಸುತ್ತದೆ ಅಲ್ಲ, ಅದಕ್ಕೆ ನಾನು ಒಳಗಾಗೋದಿಲ್ಲ. ಈ ವಿಶಾಲವಾದ ಜಗತ್ತಿನಲ್ಲಿ ಸಹಸ್ರಾರು ಕೋಟಿ ಜನರು ಬಾಳುತ್ತಿದ್ದಾರೆ, ಸಾಯುತ್ತಿದ್ದಾರೆ. ಅದು ಈ ಜಗದ ನಿಯಮ. ಅವರಲ್ಲಿ ಅನೇಕ ಜನರು ಮಹಾಜ್ಞಾನಿಗಳಾದರು, ದಾರ್ಶನಿಕರಾದರು, ಸಂತರಾದರು, ತಪಸ್ವಿಗಳಾದರು. ಅವರು ಬ್ರಹ್ಮಾಂಡದ ಇತಿಮತಿಗಳನ್ನೆಲ್ಲ ಅಳೆಯಬಲ್ಲರು. ಜಗದಗಲ ಮುಗಿಲಗಲ ಅಂತ ನಮ್ಮ ಶರಣರೇ ಹೇಳಿದರು. ತಮ್ಮ ತಪದ ಸಿದ್ಧಿಯಿಂದ ಏನನ್ನಾದ್ರೂ ಅವರು ಮಾಡಬಹುದು. ಆದರೇನು, ಅವರನ್ನೂ ಸಹ ಮಹಾಮಾಯೆಯು ಸುತ್ತಿದೆ, ತನ್ನ ಮೋಹಜಾಲದಲ್ಲಿ ಬಂಧಿಸಿದೆ. ಆ ಋಷಿ ಮುನಿಗಳ ತಪೋವಿದ್ಯೆಯೂ ಸಹ ಮಾಯೆಯನ್ನು ಹಿಡಿಯಲಾರದೆ ಮಾಯೆಯ ಮಾಟಕ್ಕೆ ಸಿಲುಕಿದವು. ನೀವು ಅನೇಕ ಋಷಿ ಮುನಿಗಳನ್ನ ವಿಶ್ವಾಮಿತ್ರ ಅದು ಇದು ಅಂತೆಲ್ಲ ನೀವು ಕೇಳಿರಬಹುದು. ಅವರು ಕೂಡ ಎಲ್ಲ ಮಾಯೆಯ ಮಾಟಕ್ಕೆ ಸಿಲುಕಿದ್ರು. ಅವರೆಲ್ಲ ಬ್ರಹ್ಮರ್ಷಿ, ಆ ಋಷಿ ಈ ಋಷಿ ಅಂತ ಹೇಳಿದವರು ಕೂಡ ಮಾಯೆಯ ಜಾಲಕ್ಕೆ ಬಲಿಯಾದರು. ಜೀವರನ್ನೆಲ್ಲ ಮರಳುಗೊಳಿಸಿದ ಮಾಯೆ ಮಾತ್ರ ಯಾರ ಕೈಗೂ ಸಿಗದೆ ಉಳಿದಿದೆ. ಅದನ್ನೇ ಶಿಷ್ಟ ಅಥವಾ ಉಳಿದುದು ಅಂತ ಕರೀತಾರೆ. ಯಾರ ಕೈಗೂ ಸಿಗೋಲ್ಲ ಆ ಮಾಯೆ. ಯಾರ ಕೈಗೂ ಸಿಗದೆ ಉಳಿದಿದ್ದ ಅಂತ ಮಾಯೆಯನ್ನೇ ಓದನ ಅಂದರೆ ಅನ್ನವನ್ನಾಗಿ ಭುಂಜಿಸುವವನೇ ಶಿವಯೋಗಿ. ನೋಡಿ, ಏನು ಇದೆ ನೋಡಿ ಸ್ಥಳದ ಮಹಿಮೆ. ಅಂದ್ರೆ ಶಿವಯೋಗಿಯು ಈ ಮೋಹದ ಜಾಲವನ್ನೇ ಹರಿದು ಬಿಡ್ತಾನ್ರಿ. ಯಾಕೆ ಅವನಿಗೆ ಅದು ಸಾಧ್ಯವಾಗ್ತಾ ಇದೆ? ಯಾಕೆ ಮಾಯೆಯ ಮೇಲೆ ಆತನಿಗೆ ಜಯ ಸಿಗ್ತಾ ಇದೆ ಅಂದ್ರೆ, ಆತ ಪರಮನಲ್ಲಿ ಬೆರೆತು ಒಂದಾಗಿದ್ದಾನೆ. ಶಿವಾನಂದದಲ್ಲಿ ಸದಾ ರಮಿಸುವ ಆತನಿಗೆ ಈ ಮಾಯೆಯ ಭೋಗವಿಲ್ಲ. ಜಗವನ್ನೆಲ್ಲಾ ಮೋಸಗೊಳಿಸಿದ ಮಾಯೆಯೇ ಅವನಿಗೊಂದು ಉಣ್ಣುವ ತುತ್ತಾಗಿ ಬಿಟ್ಟಿದೆ. ಉಣ್ಣುವ ತುತ್ತದು. ಒಂದೇ ಬಾರಿ ಆ ಮಾಯೆಯನ್ನ ಒಂದು ತುತ್ತಾಗಿ ಆತ ಭುಂಜಿಸಿ ಬಿಡ್ತಾನೆ, ನುಂಗಿ ಬಿಡ್ತಾನೆ ಅಂತಾನು ಇಟ್ಕೊಳ್ಳಿ. ಶಿವಯೋಗಿಯು ಅದನ್ನ ನಿರಾಯಾಸವಾಗಿ ತಿಂದು ಹಾಕೋದ್ರಿಂದ ಆ ಮಾಯೆಗೆ ಇಲ್ಲಿ ಶಿಷ್ಟೋದನ ಅಂತ ಕರೀತಾ ಇದ್ದಾರೆ. ಅದನ್ನ ಭುಂಜಿಸಿದ, ಅದನ್ನ ಒಳಗೆ ನುಂಗಿ ಬಿಟ್ಟ ಶಿವಯೋಗಿಯು ಶಿಷ್ಟೋದನ ತರಲಿಯಾಗಿದ್ದಾನೆ. ಮಾಯೆಯನ್ನು ಗೆಲ್ತಿದ್ದಾನೆ. ಯಾರು? ಆ ಶಿವಯೋಗಿ. ಮನುಷ್ಯ ಮೊದಲಗೊಂಡು
ಎಲ್ಲರಿಗೂ ಯಾವ ಮಾಯೆಯು ತೋರುವುದೋ ಅದುವೇ ಶಿಷ್ಟೋದನ. ಆ ಶಿಷ್ಟೋದನವೇ ಸಚ್ಚಿದಾನಂದ ಸ್ವರೂಪನಾದ ಶಿವಯೋಗಿಯಲ್ಲಿ ವಿಲೀನವಾಗ್ತಾ ಇದೆ. ಹೀಗಾಗಿ ಮಾಯೆಯನ್ನು ಗೆಲ್ಲುವ ಒಂದು ಸ್ಥಳ ಇದು. ಮಾಯೆ ಒಂದು 5 ವಿಧಗಳಿವೆ. ಒಂದು ತಮ, ಸತ್ಯದಲ್ಲಿ ಅಸತ್ಯ ಕಾಣೋದು, ಜ್ಞಾನದಲ್ಲಿ ಅಜ್ಞಾನ ಕಾಣೋದು, ಆನಂದದಲ್ಲಿ ದುಃಖ ಪಡೋದು, ನಿತ್ಯದಲ್ಲಿ ಅನಿತ್ಯವನ್ನ ನೋಡೋದು, ಪೂರ್ಣದಲ್ಲಿ ಅಪೂರ್ಣವನ್ನ ಹುಟ್ಟಿಸೋದು. ಇದು ತಮ. ಈಗ ಯಾರೋ ಒಂದು ಈ ನಮ್ಮ ಶಿವಯೋಗದಲ್ಲಿ ಇಷ್ಟಲಿಂಗ ಪೂಜೆಯಲ್ಲಿ, ಇಷ್ಟಲಿಂಗ ಪೂಜೆಯ ಮುಖಾಂತರ ನಾನು ಮಹಾಲಿಂಗ, ಅನೇಕ ನನ್ನ ದೇಹದಲ್ಲಿರುವ ಲಿಂಗಗಳನ್ನ ನಾನು ನೋಡಬಹುದು. ಆದಾಗ ಆ ಸತ್ಯವನ್ನು ಹೇಳಿದಾಗ ಅದು ಹೇಗೆ ಸಾಧ್ಯ? ಅಸತ್ಯ. ಎಲ್ಲವನ್ನು ಸಲಹೆ ಅಲ್ಲಿ ಎಲ್ಲವನ್ನು ಸಂಶಯಗಳಿಂದ ನೋಡೋದು. ಇವ್ರೇನ್ ಹೇಳ್ತಿದ್ದಾರೆ? ಇದೆಲ್ಲ ಸುಳ್ಳಿದೆ, ಸತ್ಯದಲ್ಲಿ ಅಸತ್ಯ ಕಾಣೋದು. ಶಿವಜ್ಞಾನವನ್ನ ಕೊಡ್ತೀನಿ ಬಾರು ಅಂದ್ರೆ ಅದನ್ನ ಅಜ್ಞಾನ ಅಂತ ಕರೆದು ಬಿಡೋದು. ಆ ಅಜ್ಞಾನ ಇರೋದ್ರಿಂದಲೇ ಎಂತೆಂಥ ಈ ಪೀಠಾಧೀಶರು ಅಂತ ಏನ್ ಕರಿತೀವಲ್ಲ, ಮಠಾಧೀಶರು, ಆ ಅಜ್ಞಾನವೇ ಹೆಚ್ಚಾಗಿರೋದ್ರಿಂದ ಅವರ ನಾಲಿಗೆಯ ಮೇಲೆ ಅವರಿಗೆ ನಿಯಂತ್ರಣವಿರೋದಿಲ್ಲ. ಹೀಗಾಗಿ ಅನೇಕ ಬೈಗುಳುಗಳು ಅವರ ಬಾಯಿಂದ ಬರ್ತಾ ಇವೆ. ಯಾಕೆ? ಜ್ಞಾನದಲ್ಲಿ ಅಜ್ಞಾನ. ಹಾಗೇನೆ ಆನಂದದಲ್ಲಿ ದುಃಖ. ಯಾವಾಗ ಈ ಶಿವಾನಂದ ನಮಗೆ ಸಿಗ್ತಾ ಇದೆ, ಆನಂದ ಜೀವನದ ಪ್ರತಿ ಕ್ಷಣದಲ್ಲಿ ಆನಂದದಲ್ಲಿ ಇರ್ಬೇಕಾದ್ರೆ ನಾವು ದುಃಖ ಮಾಡಿಕೊಳ್ಳೋದು, ಚಿಕ್ಕ ಪುಟ್ಟ ಕಾರಣಗಳಿಗಾಗಿ ದುಃಖ ಪಟ್ಕೊಳ್ಳೋದು, ನಿತ್ಯದಲ್ಲಿ ಅನಿತ್ಯವನ್ನ ಕಾಣೋದು, ಏನ್ ಮಾಡೋದು ಬಿಡ್ರಿ ಅಂತ ಯಾವಾಗ್ಲೂ ಬೇಜಾರಲ್ಲಿರೋದು, ಪೂರ್ಣದಲ್ಲಿ ಅಪೂರ್ಣ ಹುಟ್ಟಿಸೋದು. ಅಂದ್ರೆ ಏನಂದ್ರೆ ಯಾವುದು ಕಾರ್ಯವನ್ನ ನಾನು ಮುಗಿಸೋದಿಲ್ಲ, ಎಲ್ಲವನ್ನ ಅಪೂರ್ಣವಾಗಿ ಬಿಡೋದು. ಅದು ಅದು ನೋಡಿ, ಇಡೀ ಒಂದು ಶಿವಯೋಗದ ಈ ಇಷ್ಟಲಿಂಗ ಪೂಜೆಯ ಪೂರ್ಣ ಪ್ರಕ್ರಿಯೆ ಏನಿದೆ ಅದನ್ನ ಅರ್ಥ ಮಾಡಿಕೊಳ್ಳದೆ ಅಪೂರ್ಣವಾಗಿ ಇಡ್ಬಿಡೋದು. ಬ್ಯಾಡ್ ಬಿಡಿ, ಸಾಕ ಇವಾಗ ಸಾಕು, ನನಗೆ ಇದಾಗ್ತಾ ಇಲ್ಲ. ಇವತ್ತು ಬೆಳಗ್ಗೆನೆ ಒಬ್ರು ಫೋನ್ ಮಾಡಿದ್ರು. ಏನಂದ್ರೆ ಅವರು, ನನಗೆ ಈ ಇಷ್ಟಲಿಂಗ ಪೂಜೆಯಲ್ಲಿ ನಾನು ಮಹಾಲಿಂಗದ ದರ್ಶನ ಮಾಡಿಕೊಳ್ಳುತ್ತಿರುವಾಗ ನನ್ನ ತಲೆ ಜಡವಾಗಿಬಿಟ್ಟಿದೆ, ನನಗಿನ್ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ, ಹೀಗಾಗಿ ನಾನು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳುವುದನ್ನೇ ಬಿಟ್ಟಿದ್ದೀನಿ ಅಂದ್ಬಿಟ್ರು. ಪೂರ್ಣದಲ್ಲಿ ಅಪೂರ್ಣ ಹುಟ್ಟಿಸೋದು. ಎರಡನೆಯದು ಮೋಹ. ದೇಹಾದಿ ಅನಾತ್ಮ ಪದಾರ್ಥಗಳಲ್ಲಿ ಅಹಂ, ಮಮಕಾರ, ಅಹಂಕಾರ, ಈ ಅಭಿಮಾನಗಳನ್ನು ಹುಟ್ಟಿಸ್ಕೊಳ್ಳೋದು. ಏನು? ನನ್ನ ದೇಹ, ನನ್ನ ಬಟ್ಟೆ, ನನ್ನ ಮನೆ, ನನ್ನ ಆಸ್ತಿ, ನನ್ನ ವಾಹನ, ಈ ತರ ಎಲ್ಲ ಈ ಅನಾತ್ಮ ಪದಾರ್ಥ ಅಂದ್ರೆ ಏನು? ಅವು ಜೀವಂತ ಇಲ್ಲ, ಆದ್ರೆ ಅವೆಲ್ಲ ನನ್ನವು, ಎಲ್ಲವೂ ನನ್ನದು. ದೇಹಾದಿ ಅನಾತ್ಮ ಪದಾರ್ಥಗಳಲ್ಲಿ ಅದು ಮೋಹ. ಅದು ಸತಿಸುತ್ತರಲ್ಲೇ ಇರಬಹುದು, ಮನೆಯ ಕುಟುಂಬದಲ್ಲಿ ಇರಬಹುದು, ಸಮಾಜದಲ್ಲಿ ಇರಬಹುದು, ನಾನು ಪಟ್ಟ ಪದವಿಗಳಲ್ಲಿರಬಹುದು, ಅಧಿಕಾರಗಳಲ್ಲಿರಬಹುದು, ಇದೆಲ್ಲ ಮೋಹ. ಆದ್ರೆ ಅದು ಅನಾತ್ಮ ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ವಲ್ಲ. ಇನ್ನೊಂದು ವಿಧ ಏನಂದ್ರೆ ಮಾಯೆಯ ವಿಧ ಮಹಾಮೋಹ. ಅಂದ್ರೆ ಏನು? ತನಗೆ ಅನುಕೂಲವಾದ ಪದಾರ್ಥಗಳಲ್ಲಿ ಆಶೆ ಆಮಿಷಗಳನ್ನ ಹುಟ್ಟಿಸೋದು. ನನಗೇನೇನ್ ಬೇಕೋ ಅದನ್ನ ತೆಗೆದುಕೊಂಡೇ ಬರ್ಬೇಕು, ಅದಿಲ್ಲದೆ ನಾನು ಇರೋಕೆ ಸಾಧ್ಯವಿಲ್ಲ ಅಂತ ನಾನೇ ಒಂದು ಭಾವನೆಯನ್ನ ಹುಟ್ಟಿಸ್ಕೊಳ್ಳೋದು. ನನಗೆ ಇದಿಲ್ದೇ ಆಗೋದೇ ಇಲ್ಲ, ನಾನು ಸತ್ ಬಿಡ್ತೀನಿ ಅಂದ್ಕೊಂಡ್ಬಿಡೋದು. ಮಹಾಮೋಹ ಅಂತಾರೆ ಅದಕ್ಕೆ. ತಮ್ಮಿಶ್ರ ಅಂದ್ರೆ ಪ್ರತಿಕೂಲ ಪದಾರ್ಥಗಳಲ್ಲಿ ದ್ವೇಷ, ಅಸೂಯೆಗಳನ್ನು ಹುಟ್ಟಿಸೋದು. ಅಂದ್ರೆ ಏನು? ಈಗ ಒಬ್ರು ಹೊಲ ತುಂಬಾ ಸುಂದರವಾಗಿರುತ್ತೆ, ಅದನ್ನ ನಾನು ಯಾವಾಗ ಪಡ್ಕೊಳ್ತೀನಿ. ಒಬ್ಬರ ಹಣ, ಅದನ್ನ ನಾನು ಯಾವಾಗ ಕೊಳ್ಳೆ ಹೊಡಿತೀನಿ. ಯಾರದೋ ಏನೋ ಅಂದ್ರು ಅಂತ ಅವ್ರ ಮೇಲೆ ಅಸೂಯೆ ಪಟ್ಕೊಳ್ಳೋದು, ಅವರ ಏಳಿಗೆಯಲ್ಲಿ ನಾನು ಅಸೂಯೆ ಪಟ್ಕೊಳ್ಳೋದು, ಇವೆಲ್ಲ ಪ್ರತಿಕೂಲ ಪದಾರ್ಥಗಳಲ್ಲಿ ದ್ವೇಷ, ಅಸೂಯೆಗಳನ್ನು ಹುಟ್ಟಿಕೊಳ್ಳೋದು. ಅಂಧತಾಮಿಶ್ರ ಅಂತ ಒಂದು ಮಾಯೆ ಇದೆ. ಅದು ಅಂದ್ರೆ ಜೀವ ಹೋದರೂ ಅನಾತ್ಮ ಪದಾರ್ಥಗಳ ಮಮತೆ ಬಿಡದೇ ಇರೋದು. ಸಾವಿನ ಹಾಸಿಗೆ ಮೇಲೆ ಇದ್ದರೂ ಕೂಡ ಈ ಅನಾತ್ಮ ಪದಾರ್ಥಗಳ ಮಮತೆಯನ್ನು ಬಿಡೋದಿಲ್ಲ. ಕೊನೆ ಕ್ಷಣದಲ್ಲಾದ್ರೂ ಆ ಲಿಂಗ, ನಾನು ಲಿಂಗೈಕ್ಯನಾಗ್ತಾ ಇದ್ದೀನಿ, ಪರಮಾತ್ಮನೊಳಗೆ ಹೋಗ್ತಾ ಇದ್ದೀನಿ ಎಂಬ ಭಾವನೆಯಲ್ಲಿರದೆ ಮತ್ತೆ ಆ ಮನೆ ಇವ್ರಿಗೆ ಮಾಡು, ಆ ಹೊಲ ಅವ್ರಿಗೆ ಮಾಡು, ಅದು ಮಾಡು, ಇದು ಮಾಡು ಅಂತ ಜೀವ ಹೋದರೂ ಅನಾತ್ಮ ಪದಾರ್ಥಗಳ ಮಮತೆ ಬಿಡದವರು ಇದು ಪದಾರ್ಥ. ಅಂಧತಾಮಿಶ್ರ ಅಂತ ಅದಕ್ಕೆ ಕರೀತಾ ಇದ್ದಾರೆ. ಈ ಮಾಯೆ ಶಿಷ್ಟೋದನವಾಗಿದೆ. ಅಂದ್ರೆ ಈ ಮಾಯೆ ಶಿಷ್ಟೋದನ ಅಂದ್ರೆ ಇವೆಲ್ಲ ನೋಡಿ, ತಮ, ಮೋಹ, ಮಹಾಮೋಹ, ತಮಿಶ್ರ, ಅಂಧತಾಮಿಶ್ರ. ಮಾಯೆ ಅನ್ನೋದೇನಿದೆ ನೋಡಿ, ಅದೂ ಒಂದು ಸಬ್ಜೆಕ್ಟೇ, ಅದೂ ಒಂದು ವಿಷಯನೇ. ಏನಾಗ್ತಾ ಇದೆ? ದಿನನಿತ್ಯದ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ಈ ಮಾಯೆಯ ಮೇಲೆ ನನಗೆ ಒಂದು ಹಿಡಿತ, ನಿಯಂತ್ರಣ. ಅದೇ ಶಿವಯೋಗಿಯಲ್ಲಿ ವಿಲೀನವಾಗ್ತಾ ಇರೋದ್ರಿಂದ ಇದು ಶಿಷ್ಟೋದನ ಸ್ಥಳ ಅಂತಾರೆ ಇದಕ್ಕೆ.
ಅದನ್ನ ಅಲ್ಲಂ ಪ್ರಭುದೇವರು ಬಹಳ ಚೆನ್ನಾಗಿ ಹೇಳ್ತಿದ್ದಾರೆ. ನೋಡಿ ನೋಡಿ, ದೇವರೆಲ್ಲರ ಹೊಡೆತಂದು. ಓದಿ ನೋಡೋಣ ಯಾರಾದ್ರೂ. ದೇವರೆಲ್ಲರ ಹೊಡೆತಂದು. ಶ್ರೀ ಗುರು ಬಸವಲಿಂಗಾಯ ನಮಃ. ದೇವರೆಲ್ಲರ ಹೊಡೆತಂದು ದೇವಿಯರೊಳಗೆ ಕೂಡಿತ್ತು ಮಾಯೆ. ಹರ ಹರ ಮಾಯೆ ಇದ್ದಡೆ ನೋಡ, ಶಿವ ಶಿವ ಮಾಯೆ ಇದ್ದಡೆಯ ನೋಡ. 280 ಕೋಟಿ ಪ್ರಮಥ ಗಣಗಳು ಅಂಗಾಲ ಕಣ್ಣವರು, ಮೈಯೆಲ್ಲ ಕಣ್ಣವರು, ನಂದಿ ವಾಹನ ರುದ್ರರು ಇವರೆಲ್ಲರೂ. ಮಾಯೆ ಗಾಲಗಾಹಿನ ಸರಮಾಲೆ ಕಾಣ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 23. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ನೋಡಿ, ಈ ಇಡೀ ವಿಶ್ವ ಮಾಯೆಯ ಒಂದು ಸರ್ವ ಸಮರ್ಥ ಸಾಗರ ಇದ್ದ ಹಾಗೆ. ಮಾಯೆ ಇಲ್ಲದ ವಿಶ್ವವನ್ನು ಊಹಿಸಿಕೊಳ್ಳಕ್ಕೂ ಆಗಲ್ಲ. ಅದು ಇಲ್ಲದ ಸ್ಥಾನವೇ ಇಲ್ಲ, ಅದು ಮಾಡದ ಕಾರ್ಯವೇ ಇಲ್ಲ. ದೇವರೆಲ್ಲರನ್ನ ಅಟ್ಟಿಸಿ ತಂದು ದೇವಿಯರಳು ಕೂಡಿಸುತ್ತದೆ. ನೀವು ಓದಿ ಪುರಾಣ ಕತೆ, ಅದೇ ಬರ್ತಾ ಇದೆಯಲ್ಲ. ಶಿವ ಪಾರ್ವತಿನ ಕೂಡಿದ, ವಿಷ್ಣು ಲಕ್ಷ್ಮಿನ ಕೂಡಿದ, ಬ್ರಹ್ಮ ಸರಸ್ವತಿನ ಕೂಡಿದ. ಅವಳು ಯಜ್ಞಕ್ಕೆ ಬಲಿಯಾದ್ಲು, ಅಲ್ಲಿ ಬಿದ್ರು ಇದು ಬಿದ್ರು. ದೇವರೆಲ್ಲರ ಹೊಡೆತಂದು ದೇವಿಯರೊಳಗೆ ಕೂಡಿತ್ತು ಮಾಯೆ. ನೋಡಿ, ಅದು ಆ ವಾಕ್ಯವನ್ನ ಗಮನಿಸಿ ನೀವು. ಈ ಮಾಯೆ ಅನ್ನೋದು ದೇವರೆಲ್ಲರ ಹೊಡೆತಂದು ದೇವಿಯರೊಳಗೆ ಕೂಡಿತ್ತು ಮಾಯೆ. ಅಲ್ಲಮ್ಮ ಪ್ರಭುವಿನವರ ಮಾತಿದು. ಏನ್ ಚೆನ್ನಾಗಿ ಬರಿತಾ ಇದ್ದಾರೆ ನೋಡಿ. ದೇವರೆಲ್ಲರನ್ನು ಅಟ್ಟಿಸಿ ತಂದು ದೇವಿಯರಳು ಕೂಡಿಸುತ್ತದೆ ಈ ಮಾಯೆ. ಕೋಟ್ಯಾಂತರ ಪ್ರಮಥ ಗಣಗಳು, ಅಂಗಾಲಳ್ಳಿ ಕಣ್ಣೂರು, ನಂದಿವಾಹನ ರುದ್ರರು, ಅವರ ಪರಿಚಾರಕರು, ಸಾಲುಗಟ್ಟಿದ ಸೇವಕರು, ಇವರೆಲ್ಲ ಮಾಯೆಯ ಮೋಹಜಾಲದಿಂದ ಹೊರಗುಳಿಯಲು ಅಸಮರ್ಥರು ಅಲ್ವೇ? ಮತ್ತೆ ನೀವು ಓದ್ತಿರಲ್ಲ, ಇಷ್ಟು ದಿನ ಆ ಪುರಾಣ ಕಥೆಗಳನ್ನೆಲ್ಲ ಕೇಳಿದ್ವಿ. ಅದ್ರಲ್ಲಿ ಬರ್ತಾ ಇದ್ದಾರೆ 280 ಕೋಟಿ ಪ್ರಮಥ ಗಣಗಳು, ಅಂಗಾಲದಲ್ಲಿ ಕಣ್ಣಿದ್ರುವಂತೆ, ಮೈಯೆಲ್ಲ ಕಣ್ಣಿದ್ದವರು, ನಂದಿವಾಹನ ರುದ್ರರು. ಇವರೆಲ್ಲ ದೇವಗಣ ಆಗಿದ್ರು ಕೂಡ ಕೈಲಾಸದಲ್ಲೋ ವೈಕುಂಠದಲ್ಲೋ ಯಾವ ಲೋಕದಲ್ಲೂ ಇರ್ತಾರಲ್ಲ, ಅವ್ರಿಗೆ ಒಂದು ವಿಶೇಷವಾದ ಸಾಮರ್ಥ್ಯ ಇದ್ರೂ ಕೂಡವೇ ಇವರೆಲ್ಲ ಮೋಹಜಾಲದಿಂದ ಹೊರಗುಳಿಯಲು ಅಸಮರ್ಥರಾದ್ರಲ್ಲ. ಮಾಯೆಯ ಕಾಲಗಾಹಿನ ಸರಮಾಲೆ ಕಾಣ ಗುಹೇಶ್ವರ. ಮಾಯೆ ಎಲ್ಲರನ್ನೂ ತನ್ನ ವ್ಯಾಮೋಹದ ಪಾಶದಲ್ಲಿ ಕಟ್ಟಿ ಹಾಕಿ ಬಿಡ್ತಾ ಇದೆ. ಮಾಯೆ ಇಲ್ಲದ ಲೋಕವೇ ಇಲ್ಲ, ಅದು ಅಡಿ ಇಡದ ಸ್ಥಾನವೇ ಇಲ್ಲ, ಅದು ಪ್ರವೇಶಿಸದ ಮನಸ್ಸೇ ಇಲ್ಲ. ಮಾಯೆ ಯಾರನ್ನೂ ಬಿಟ್ಟಿಲ್ಲ. ಅದು ಮಾಯೆಯ ಸೃಷ್ಟಿ ಅಷ್ಟೊಂದು ದೊಡ್ಡದಾಗಿದೆ. ಅದರ 30 ತತ್ವಗಳು, ಈ ತತ್ವಗಳೇ ಸಮ್ಮಿಶ್ರಣವೇ ಈ ವಿಶ್ವ. ಜೀವರನ್ನೆಲ್ಲ ಈ ತತ್ವಗಳು ಮೋಹಗೊಳಿಸಿ ಭವಬದ್ಧರನ್ನಾಗಿಸಿರೋದ್ರಿಂದ ಇವೆಲ್ಲ ಮಾಯೆಯ ಪಾಶಗಳಿಸ್ತಾ ಇವೆ. ಈ ಪಾಶಗಳಿಂದ ವಿಶ್ವಮಯವಾದ ಈ ಮಾಯೆಯು ಬಾಳಿರುವುದು ದೇವನ ಚಿತ್ಪ್ರಕಾಶದಲ್ಲಿ. ಮಾಯೆಯು ವಿಶ್ವಮಯವಾಗಿದೆ. ಮಾಯೆಯನ್ನ ಯಾರು ಹುಟ್ಟಿಸಿದರೆ ಮತ್ತೆ? ಅದು ತನ್ನಿಂತಾನೆ ಹುಟ್ಟಿತೇನು? ಇಲ್ಲ, ಅದು ಕೂಡ ಪರಮನ ಒಂದು ಸೃಷ್ಟಿಯೇ ಆಗಿದೆ. ಪರಮನ ಸೃಷ್ಟಿಯೇ ಅದು. ಪರಮಾತ್ಮನು ಅಖಂಡ, ಕಾಲ ದೇಶ ವಸ್ತುಗಳಿಂದ ಪರಿಚ್ಛಿನ್ನನಲ್ಲ. ಅವನು ಉಪಮಾತೀತ, ಅವನು ಸಚ್ಚಿದಾನಂದ, ನಿತ್ಯ ಪರಿಪೂರ್ಣ. ಶಿಷ್ಟೋದನ ಶಿವಯೋಗಿಯು ಅಂದ್ರೆ ಯಾರು ಮಾಯೆಯ ಮೇಲೆ ನಿಯಂತ್ರಣ ಸಾಧಿಸಿದ್ದಾರೋ ಅಂತಹ ಶಿವಯೋಗಿಯು ಅಂತಹ ಪರಮನ ಮಹಾವ್ಯಾಪ್ತಿಯಲ್ಲಿಯೇ ಬೆರ್ತಿದ್ದಾನೆ. ಆತ ಅವಿದ್ಯ ಕಾಮ ಕರ್ಮಗಳ ಕಟ್ಟು ಒಡೆದು ಶಿವಾಬ್ದಿ ಎಂಬ ಒಂದು ಸಾಗರವನ್ನ ಸೇರಿದ್ದಾನೆ. ಆದ್ದರಿಂದ ಅವನು ಸುಧೀರ. ಅವನಿಗೆ ಮಾಯಾಶಕ್ತಿಯೊಂದು ಕಿಂಕರನಾಗಿದೆ ಅಂದ್ರೆ ಏನು? ಆ ಮಾಯೆ ಅವನು ಹೇಳಿದ ಹಾಗೆ ಕೇಳ್ತಾ ಇದೆಯೇ ಹೊರತು ಮಾಯೆ ಹೇಳಿದ ಹಾಗೆ ಅವನು ಕೇಳಲ್ಲ ರೀ. ಇಡೀ ಮಾಯೆ ವಿಶ್ವವನ್ನ ಸಮೂಹಗೊಳಿಸ್ತಾ ಇದೆ. ಅದ್ ನೋಡ್ತಾ ಇದ್ದೀರಿ ನೀವು. ಒಬ್ಬರಿಗೆ ಅಧಿಕಾರದ ಮಾಯೆ ಇರುತ್ತೆ, ಒಬ್ಬರಿಗೆ ಪದವಿಯ ಮಾಯೆ ಇರುತ್ತೆ, ಕೆಲವೊಬ್ಬರಿಗೆ ಪ್ರೇಮದ ಮಾಯೆ ಇರುತ್ತೆ, ಮತ್ತೊಬ್ಬರಿಗೆ ಆ ಮಾಯೆ ಯಾರನ್ನೂ ಬಿಟ್ಟಿಲ್ಲ. ಅದು ಅನಂತ ಶಕ್ತಿಯುಳ್ಳದ್ದು, ನಿರಂಕುಶವಾದದ್ದು. ಒಂದು ಪದವಿಗಾಗಿ ಬೇರೆಯವರ ಕೊಲೆ ಮಾಡುವಷ್ಟು ನಿರಂಕುಶವಾದದ್ದು. ಆದರೆ ಶಿವನಲ್ಲಿ ಬಂದಾದ ಜೀವನ್ಮುಕ್ತ ಶಿವಯೋಗಿಯ ಎದುರು ನಿಲ್ಲಲು ಅದು ಅಸಮರ್ಥವಾಗಿದೆ. ಅರ್ಥ ಮಾಡಿಕೊಳ್ಳಿ. ಹೀಗಾಗಿ ಇಷ್ಟಲಿಂಗ ಪೂಜೆಯಲ್ಲಿ ನಾವು ತೊಡಗಬೇಕು. ಮಾಯೆಯನ್ನು ಗೆಲ್ಲಬೇಕಂದ್ರೆ ಈ ಶಿವಯೋಗದಲ್ಲಿ ತೊಡಗಬೇಕು. ಯಾಕೆ? ಅದು ಶಿವಯೋಗಿಯ ಸನ್ನಿಧಿಯಲ್ಲಿ ದಾಸನಂತೆ ತಲೆವಾಗಿ ವರ್ತಿಸ್ತಾ ಇದೆ ರೀ. ಆ ಮಾಯೆ ತೊಗರಿಯ ಕಟ್ಟಿಗೆಯಿಂದ ತೊಗರಿಯನ್ನು ಹುರಿಯುವಂತೆ ಶಿವಯೋಗಿಯು ತನ್ನ ಕಿಂಕರನಾದ, ತನ್ನ ಸೇವಕನಾದ ಮಾಯೆಯಿಂದಲೇ ಎಲ್ಲಾ ಮಾಯಮಾಟಗಳನ್ನೆಲ್ಲ ವಿನಾಶಗೊಳಿಸ್ತಾ ಇದ್ದಾನೆ. ಮಾಯೆಯನ್ನೇ ನುಂಗಿ ನೀರು ಕುಡಿದ ಧೀರನು ಈ ಶಿಷ್ಟೋದನ ಸ್ಥಳಿಯು. ಅರ್ಥ ಮಾಡಿಕೊಳ್ಳಿ.
ಮಾಯೆಯನ್ನು ಗೆಲ್ಲೋದೇನಿದೆಯಲ್ಲ ಅದು ಶಿವಯೋಗಿಗೆ ಮಾತ್ರ ಅದು ಸಾಧ್ಯ. ವಿಶ್ವದಲ್ಲಿ ನಿಮಗೆ ನೋಡಿ, ಬೆಳಕು ಯಾರಿಂದ ಸಿಗ್ತಾ ಇದೆ? ಸೂರ್ಯ, ಚಂದ್ರ, ನಕ್ಷತ್ರ ಅಂತ ಇಟ್ಕೊಳ್ಳಿ. ಅವೆಲ್ಲ ಪರಮನ ತೇಜದಲ್ಲಿ ಬರೀ ಚಿತ್ರಗಳಾಗಿವೆ. ಜ್ಞಾನಿಗಳ ಬುದ್ಧಿಯೂ ಸಹಿತ ಆ ದೇವ ತೇಜದ ಮುಂದೆ ಬರೀ ಅಂಧಕಾರವಾಗಿವೆ. ಈಗ ಸೂರ್ಯನ ಬೆಳಕಿನ ಮುಂದೆ ಬೇರೆ ಯಾವ ಬೆಳಕನ್ನು ನಾವು ನಿರ್ಮಿಸಬಹುದು ಅಥವಾ ತೋರಿಸಬಹುದು? ಆದ್ದರಿಂದಲೇ ಸೂರ್ಯಾದಿಗಳೇ ಆಗಲಿ, ಜ್ಞಾನಿಗಳ ಬುದ್ಧಿಯಾಗಲಿ ಅಜ್ಞಾನವೆಂಬ ಅಂಧಕಾರವನ್ನ ನಾಶ ಮಾಡಲಾರವಾಗಿವೆ. ಪರವಸ್ತುವಿನ ಸರ್ವಾಧಾರ ಮಹಾಜ್ಯೋತಿರ್ಲಿಂಗದ ಪ್ರಕಾಶದಲ್ಲಿ ಮಾತ್ರ ಮಾಯೆಯಾಗಲಿ, ಅವಿದ್ಯೆಯಾಗಲಿ ಅಥವಾ ಆಶಾಮೋಹಗಳಾಗಲಿ ಉಳಿಯಲಾರವು. ಹೀಗಾಗಿ ಇಷ್ಟಲಿಂಗ ಪೂಜೆಯಲ್ಲಿ ಮಹಾಲಿಂಗದ ಪ್ರಕಾಶವನ್ನ ನಾವು, ಆ ಬೆಳಕನ್ನ, ಪಶ್ಚಿಮ ಚಕ್ರದ ಬೆಳಗನ್ನ ಅಂತ ಯಾಕಂದ್ರು, ಆ ಮಹಾಜ್ಯೋತಿರ್ಲಿಂಗದ ಪ್ರಕಾಶದಲ್ಲಿ ಈ ಮಾಯೆಗೆ ಅವಕಾಶವಿಲ್ಲ, ಆಶಾಮೋಹಗಳಿಗೆ ಅವಕಾಶ ಇಲ್ಲ, ಅಲ್ಲಿ ಅವು ಉಳಿಯೋದಿಲ್ಲ. ಅಲ್ಲಿ ಅಂತಹ ಮಹಾಲಿಂಗದಲ್ಲಿ ಶಿವ ಪ್ರಜ್ಞೆಯಿಂದ ನಿಮಗ್ನನಾಗ್ತಾನೆ ಆ ಶಿವಯೋಗಿ ಇಷ್ಟಲಿಂಗದ ಪೂಜೆಯಲ್ಲಿ. ಆ ಮಾಯೆಯ ಶಿಷ್ಟೋದನವನ್ನ, ಆ ಮಾಯೆ ಅಂತ ಏನಿದೆಯಲ್ಲ ಅದನ್ನ ಆತ ಒಂದು ಆಹಾರವಾಗಿ ಸೇವಿಸಿದಾಗ ಅವು ತಮ್ಮಿಂದ ತಾವೇ ನಷ್ಟವಾಗ್ತಾ ಇವೆ. ಆದ್ದರಿಂದಲೇ ಶಿವಯೋಗಿಯು ಅದೆಷ್ಟು ಭೋಗಗಳನ್ನು ಉಂಡರೂ ಮಾಯಾಮಯ ರಾಗದ್ವೇಷಗಳು ಅವನಲ್ಲಿ ಕಾಣೋದಿಲ್ಲ. ತುಂಬಿದ ಸಾಗರವನ್ನ ಸುತ್ತಮುತ್ತಲಿನ ದಿಕ್ಕುಗಳಿಂದ ಅನೇಕ ನದಿಗಳು ಬಂದು ಪ್ರವೇಶಿಸುವಂತೆ ಅನೇಕ ವಿಧವಾದ ಭೋಗ ವಿಷಯಗಳು ಶಿವಯೋಗಿಯನ್ನು ಪ್ರವೇಶಿಸಿದ್ರೂ ಕೂಡ ಅವು ಅಲ್ಲಿಯೇ ನಷ್ಟವಾದಾಗ ಆತನಲ್ಲಿ ಪರಮ ಶಾಂತಿ ನೆಲೆಸುತ್ತದೆ. ಆದರೆ ಭೋಗಕಾಮಿಗಳು ಶಾಂತಿಯನ್ನು ಪಡೆಯರು. ಯಾಕೆ? ಅವರು ಶಿವಯೋಗ ಮಾಡಿಕೊಳ್ತಾ ಇಲ್ಲ. ಶಿವಯೋಗಿಗಳಿಗೂ ಈ ಭೋಗಕಾಮಿಗಳಿಗೂ ವ್ಯತ್ಯಾಸ ಇರುತ್ತೆ. ಇಷ್ಟಲಿಂಗ ಪೂಜೆ ಯಾರು ಮಾಡಿಕೊಳ್ಳೋದಿಲ್ವೋ, ಶಿವಯೋಗದಲ್ಲಿ ಯಾರು ತೊಡಗಿಕೊಳ್ಳೋದಿಲ್ವೋ ಅವರು ಭೋಗಕಾಮಿಗಳಾಗಿ ಈ ಶಾಂತಿಯನ್ನು ಹೇಗೆ ಪಡೆಯೋಕೆ ಸಾಧ್ಯ ಅವರಿಗೆ? ಆದರೆ ಶಿವಯೋಗಿಯು ಆ ಸಾಗರದಂತೆ ಪರಿಪೂರ್ಣನು. ಹರ್ಷ ಶೋಕಗಳಿಂದ ಬೈದಾಡದ ಅವನು ಅಚಲ ಪ್ರತಿಷ್ಠನು. ಅಂದ್ರೆ ಅವನಿಗೆ ದುಃಖ ಆಗಲಿ ಸುಖ ಆಗಲಿ ಏನು, ಅವನು ಅಚಲ ಪ್ರತಿಷ್ಠಾ, ರಾಗದ್ವೇಷರಹಿತನು. ಅವನು ಭೋಗಿಸಿದ ವಿಷಯಗಳೆಲ್ಲ ಪರಮನ ಸ್ವರೂಪಿಯಾದ ಅವನಲ್ಲಿಯೇ ವಿಲೀನವಾಗ್ತಾವೆ. ಯಾರಲ್ಲಿ? ಪರಮನಲ್ಲಿ. ಅನೇಕ ನದಿಗಳು ಬಂದರೆ ಸಾಗರವು ಉಬ್ಬೋದಿಲ್ಲ, ಬಾರದಿದ್ರೆ ಅದೇನ್ ತಗ್ಗೋದಿಲ್ಲ. ಹಾಗೆಯೇ ಶಿವಯೋಗಿ ಅವನು ಬಯಸದಿದ್ದರೂ ಎಲ್ಲಾ ಭೋಗಗಳು ತಾವಾಗಿಯೇ ಬಂದು ಅವನಲ್ಲಿ ಕೂಡ್ತಾ ಇವೆ, ಅವನ ಆತ್ಮ ಸ್ವರೂಪದಲ್ಲಿ ಲೀನವಾಗ್ತಾ ಇವೆ. ಅವುಗಳು ಆತನ ಮೇಲೆ ಎಳ್ಳಷ್ಟು ಪರಿಣಾಮ ಬೀರಲ್ಲ. ಎಳ್ಳಿನೊಳಗಿನ ಎಣ್ಣೆಯನ್ನು ಗ್ರಹಿಸಿ ಹಿಂಡಿಯನ್ನು ನಿಸ್ಸಾರವೆಂದು ಬಿಟ್ಟು ಕೊಡುವಂತೆ ಶಿವಯೋಗಿಯು ಎಲ್ಲೆಡೆಗೆ ತುಂಬಿರುವ ಶಿವ ಸ್ವರೂಪವನ್ನ ಅರಿತು ಅದರಲ್ಲಿ ಬೆರೆತು ಒಂದಾಗಿ ಆ ಮಾಯಾರೂಪವಾದ ಹಿಂಡಿಯನ್ನು ನಿಸ್ಸಾರವೆಂದು ಬಿಟ್ಟು ಕೊಡ್ತಾ ಇದ್ದಾನೆ. ಆದ್ದರಿಂದಲೇ ಮಾಯೆಯು ಆತನಿಗೆ ಶಿಷ್ಟೋದನ. ಶಿವಯೋಗಿಯು ಆ ಮಾಯೆಯ ಮೇಲೆ ಒಂದು ಜಯವನ್ನ ತೆಗೆದುಕೊಳ್ಳೋದ್ರಿಂದ, ಅದನ್ನು ನುಂಗಿ ನೀರು ಕುಡಿಯೋದ್ರಿಂದ ಆತನಿಗೆ ಶಿಷ್ಟೋದನ ಸ್ಥಲಿ ಅಂತ ಈ ಸ್ಥಳದಲ್ಲಿ ಕರಿತಾ ಇದ್ದಾರಂದ್ರೆ, ಶಿಷ್ಟೋದನ ಸ್ಥಳಿಯ ಒಂದು ಮಹತ್ವವನ್ನ ನೋಡಿ ನೀವು. ಹೇಗಿರ್ಬೇಕು, ಹೇಗೆ ಎಲ್ಲೆಡೆಗೂ ಚೆಲ್ಲಿದ ತನ್ನ ಸರ್ವಕಿರಣಗಳನ್ನ ಅವತರಿಸಿ ಸೂರ್ಯನು ಕೊನೆಗೆ ಸಾಯಂಕಾಲ ಅಸ್ತನಾಗ್ತಾನೋ ಹಾಗೆಯೇ ಶಿವಯೋಗಿಯು ಸ್ವಸ್ವರೂಪಗತ ಶಿವಶಕ್ತಿಯ ಮುಖಾಂತರ ವಿಸ್ತೃತಗೊಂಡ ಶಬ್ದಾದಿ ವಿಷಯ ಸಮೂಹವನ್ನ, ಅನಂತ ಬಗೆಯ ತತ್ವಗಳನ್ನೆಲ್ಲ ಅವತರಿಸಿ ಅವುಗಳನ್ನೆಲ್ಲ ನಿವೃತ್ತಿ ಮಾಡಿ ತನ್ನಾತ್ಮವನ್ನು ಮಾತ್ರ ಮಹಾ ಬೆಳಗಿನಲ್ಲಿ ಬೆಳಗಿ ಮಹಾನಂದ ಘನಲೋಲವಾಗ್ತಾನೆ ಆ ಸೂರ್ಯನ ಹಾಗೆ. ಹೀಗಾಗಿ ಅಲ್ಲಮ ಪ್ರಭುದೇವರು ಈ ಒಂದು ಸ್ಥಳದ ಒಬ್ಬ ಸಾಧಕನನ್ನ, ಶರಣನನ್ನ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ನಿಶ್ಚಲವೆಂಬ ಭಾಜನದಲ್ಲಿ ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭುದೇವರ ವಚನ. ನಿಶ್ಚಲವೆಂಬ ಭಾಜನದಲ್ಲಿ ನಿಜ ಜ್ಞಾನವೆಂಬ ಅಕ್ಕಿಯ ತುಂಬಿ ಪರಮಾನಂದವೆಂಬ ಜಲವ ನೆರೆದು ಸ್ವಯಂ ಪ್ರಕಾಶವೆಂಬ ಅಗ್ನಿಯಿಂದ ಪಾಕವಾದ ಲಿಂಗೋದಗರವ ಮಹಾಜ್ಞಾನದಲ್ಲಿ ನಿಂದು ಘನತೃಪ್ತಿಯ ನೀವು ತಿದ್ದಿತು ಕಾಣಿರೆ. ಅದು ಕಣ್ಣಲ್ಲದೆ ಕಂಡು, ಕೈಯಿಲ್ಲದೆ ಕೊಂಡು, ಬಾಯಿಲ್ಲದೆ ಉಂಡು, ತೃಪ್ತಿ ಅರಿವಿಲ್ಲದೆ ಅರಿವಿನಿಂದ ಹರಿದು ಸುಖಿಯಾದೆ ನಾನು ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1110. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ನೋಡಿ,
ನಿಶ್ಚಲವೆಂಬ ಭಾಜನ ಅಂದ್ರೆ ಪಾತ್ರೆ, ನಿಶ್ಚಲವೆಂಬ ಭಾಜನದಲ್ಲಿ. ಈಗ ನಾವು ಈ ಸ್ವಾನುಭವದ ನೆಲೆಯಲ್ಲಿ ಬಂದಾಗ ಆ ಕಡೆ ಈ ಕಡೆ ಲಕ್ಷ್ಯ ಕೊಡದೆ ನಿಶ್ಚಲವಾಗಿ ಕೂತ್ಕೊಳ್ಬೇಕು. ನಿಶ್ಚಲವಾಗಿ ಮನಸ್ಸನ್ನ ಆ ಕಡೆ ಈ ಕಡೆ ಹರಿಬಕ್ಕೆ ಬಿಡಬಾರ್ದು. ನಿಶ್ಚಲವಾಗಿ ಇಲ್ಲಿ ಏನ್ ಹೇಳ್ತಿದಾರೋ ಅದನ್ನು ಕೇಳಬೇಕು. ನಿಶ್ಚಲವೆಂಬ ಪಾತ್ರೆಯಲ್ಲಿ ಶಿವಜ್ಞಾನವೆಂಬ ಅಕ್ಕಿಯನ್ನು ತುಂಬಿ. ಈಗ ಅನ್ನ ಮಾಡ್ಬೇಕಾಗಿದೆ ನಮಗೆ, ಅಕ್ಕಿ ಯಾವುದಿದೆ ಅಲ್ಲಿ? ನಿಜ ಜ್ಞಾನ, ಅದೇ ಶಿವಜ್ಞಾನ. ಆ ಶಿವಜ್ಞಾನವೆಂಬ ಅಕ್ಕಿಯ ತುಂಬಿ ಅಕ್ಕಿಯನ್ನ ಪಾತ್ರೆಯಲ್ಲಿ ಹಾಕಿ ಪರಮಾನಂದವೆಂಬ ನೀರನ್ನ ಹಾಕ್ಬೇಕಾಗ್ತಾ ಇದೆ. ಈಗ ಅನ್ನ ಮಾಡ್ಬೇಕಾಗಿದೆ ನಮಗೆ, ಅದಕ್ಕೆ ಅಗ್ನಿ ಬೇಕು. ಏನು ಅಗ್ನಿ ಬೇಕು? ಸ್ವಯಂ ಪ್ರಕಾಶವೆಂಬ, ಸ್ವಯಂ ಪ್ರಕಾಶ ಅಂದ್ರೆ ಸ್ವಾನುಭಾವ. ಆ ಸ್ವಾನುಭಾವವೆಂಬ ಸ್ವಯಂ ಪ್ರಕಾಶವೆಂಬ ಅಗ್ನಿಯಿಂದ ಈಗ ಈಗ ಅಡಿಗೆ ತಯಾರಾಗ್ತಾ ಇದೆ. ಅಗ್ನಿಯಿಂದ ತಯಾರಾದ ಅಡುಗೆಯು ಲಿಂಗದೋಗರವಾಗಿದೆ ಎಂದು ಅಲ್ಲಂಬ್ರು ಹೇಳ್ತಾ ಇದ್ದಾರೆ. ಸ್ವಯಂ ಪ್ರಕಾಶವೆಂಬ ಅಗ್ನಿಯಿಂದ ಪಾಕವಾದ ಲಿಂಗದೋಗರವು, ಆ ಲಿಂಗದೋಗರವು, ಅದೇ ಲಿಂಗದೋಗರವು ಮಹಾಘನದಲ್ಲಿ ನಿಂದು ಘನತೃಪ್ತಿಯನ್ನ ಕರ್ಣಿಸ್ತಾ ಇದೆ. ಅದನ್ನ ಕಣ್ಣಿಲ್ಲದೆ ಕಾಣಬೇಕು, ಕೈ ಇಲ್ಲದೆ ಸ್ವೀಕರಿಸಬೇಕು, ಬಾಯಿ ಇಲ್ಲದೆ ಉಂಡು ತೃಪ್ತಿ ಪಡಬೇಕು. ಅರಿವಿಲ್ಲದ ಅರಿವಿನಿಂದ ಅರಿಯಬೇಕು, ಆಗ ಶಿವ ಸುಖವನ್ನ ಅನುಭವಿಸಿ ಸುಖಿಯಾಗಿರಬಹುದು. ಇದು ಈ ವಚನದ ಅರ್ಥ ಏನಂದ್ರೆ, ಇದು ಒಳಕಣ್ಣನ್ನು ತೆಗೆದು ನೋಡುವ, ನಿರ್ಭಾವದಲ್ಲಿ ಸ್ವೀಕರಿಸುವ, ಸಂತೃಪ್ತಿಯ ಭಾವದಲ್ಲಿ ಪ್ರಸಾದವನ್ನ ಭುಂಜಿಸುವ, ಕೇವಲ ಶಿವಜ್ಞಾನದಿಂದ ಅರಿಯುವ ಶಿವಯೋಗದ ಕುರಿತು ಹೇಳ್ತಾ ಇದೆ ಬಂಧುಗಳೇ. ಹೆಚ್ಚಿಗೆ ಇದನ್ನ ನನಗೆ ವಿವರಣೆ ಮಾಡಕ್ ಬರೋಲ್ಲ. ನಿಶ್ಚಲವೆಂಬ ಭಾಜನದಲ್ಲಿ ನೀವು ಇಷ್ಟಲಿಂಗ ಪೂಜೆಯಲ್ಲೂ ಕೂಡ ಹೀಗೇನೆ ಆಗ್ಬೇಕು. ಅದೊಂದು ಅಡುಗೆನೆ. ನಿಶ್ಚಲವಾದ ಭಾಜನದಲ್ಲಿ ನಿಶ್ಚಲವಾಗಿ ಕೂತ್ಕೊಳ್ಬೇಕಾಗ್ತಾ ಇದೆ. ಶಿವಜ್ಞಾನದ ಅರಿವಿನಲ್ಲಿ ಆ ಸ್ವಾನುಭಾವ ಏನು ನಮಗೆ ಸ್ವಯಂ ಪ್ರಕಾಶ ಕೊಡ್ತಲ್ಲ, ಅಲ್ಲಿ ಅದನ್ನು ಮಾಡಿದಾಗ ಶಿವಯೋಗವೆಂಬ ಒಂದು ಶಿವಜ್ಞಾನವೆಂಬ ಲಿಂಗದೋಗರ ನಮಗೆ ಸಿಗ್ತಾ ಇದೆ. ಅದನ್ನು ಹೇಗೆ ನಾವು ಸ್ವೀಕರಿಸಬೇಕು? ಮಹಾಗಣದಲ್ಲಿ ನಿಂದು ಘನತೃಪ್ತಿಯ, ಅದು ಉಂಡಾಗ ನಮಗೆ ಘನತೃಪ್ತಿಯ ನೀವು ತಿದ್ದಿದೆ ಕಾಣಿರಿ. ಅದನ್ನ ಯಾರಿಗಾದ್ರೂ ತೋರ್ಸೋಕ್ ಬರುತ್ತಾ? ಕಣ್ಣಿಲ್ಲದೆ ಕಂಡು, ಕೈ ಇಲ್ಲದೆ, ಕೈಯಲ್ಲೂ ಕೂಡ ಹಾಕೋರಕ್ ಬರಲ್ಲ. ಅದನ್ನ ಬಾಯಲ್ಲಿ ಹಾಕೊಳಕ್ ಬರುತ್ತಾ? ಇಲ್ಲ. ಕಣ್ಣಿಲ್ಲದೆ ಕಂಡು, ಕೈ ಇಲ್ಲದೆ ಕೊಂಡು, ಬಾಯಿ ಇಲ್ಲದೆ ಉಂಡ ತೃಪ್ತಿಯ ಅರಿವಿಲ್ಲದ ಅರಿವಿನಿಂದ ಅರಿದು ಸುಖಿಯಾದೆ ನಾನು ಮಹೇಶ್ವರ. ಹೀಗಾಗಿ ನಾನೇ ಇದನ್ನೆಲ್ಲ ಮಾಡ್ಬೇಕಾಗುತ್ತೆ, ನನ್ನ ಪರವಾಗಿ ಬೇರೆಯವರು ಮಾಡೋಕ್ ಬರೋಲ್ಲ. ಅದನ್ನ ಆ ಪ್ರಯೋಗದಲ್ಲಿ ನಾನೇ ತೊಡಗಿಕೊಳ್ಬೇಕಾಗ್ತಾ ಇದೆ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳ್ತಾ ಇದ್ದಾರೆ. ಮೋಳಿಗೆ ಮಾರಯ್ಯನವರ ವಚನವನ್ನ ಹೇಳಿ ಮಡಕೆ ಕಾವುವುದಕ್ಕೆ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಮಡಕೆ ಕಾವುವುದಕ್ಕೆ ಮುನ್ನವೇ ಜಲ ಕಾದು ಉಕ್ಕಿತ್ತು. ಜಲ ಉಕ್ಕುವುದಕ್ಕೆ ಮುನ್ನವೇ ಅಕ್ಕಿ ಬೆಂದಿತ್ತು. ಉಂಬುವುದಕ್ಕೆ ಮುನ್ನವೇ ಓಗರ ಮಿಕ್ಕಿತ್ತು. ಮಿಕ್ಕೋಗರವನ್ನ ರೋಗಿಸಿದವರು ಹೊಲವುಗೆಟ್ಟರು. ಎನಗಿನ್ನು ಹೊಲಬಾವುದೋ ಎನಗಾರಕರಿಲ್ಲ. ನಿಕ್ಕಳಂಕ ಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 8, ವಚನದ ಸಂಖ್ಯೆ 2030. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಶರಣು ಸುಮಂಗ್ಲಕ್ಕ. ಇಲ್ಲಿ ಅನೇಕ ತಾಯಂದಿರು ಇದ್ದೀರಿ. ಇಲ್ಲಿ ನೋಡಿ, ಇದು ಅಡುಗೆ ಮಾಡುವಾಗಿನ ಒಂದು ದೃಶ್ಯವನ್ನ ಕಲ್ಪಿಸ್ಕೊಳ್ಳಿ. ನೋಡಿ, ಅವ್ರೇನ್ ಹೇಳ್ತಿದ್ದಾರೆ, ಮಡಕೆ ಕಾವುವುದಕ್ಕೆ ಮುನ್ನವೇ ಜಲ ಕಾದು ಉಕ್ಕಿತ್ತು ಅಂದ್ರೆ ಅಡುಗೆ ಮಾಡಲು ಒಲೆಯ ಮೇಲೆ ಇಟ್ಟ ಮಡಕೆ ಕಾಯುವುದಕ್ಕೆ ಮೊದಲೇ ಅದರಲ್ಲಿಯ ನೀರು ಬಿಸಿಯಾಗಿ ಕುದಿದು ಹೊರಗೆ ಉಕ್ಕಿತ್ತು. ನೀರು ಉಕ್ಕುವ ಮೊದಲೇ ಅದರಲ್ಲಿ ಹಾಕಿದ ಅನ್ನ ಬೆಂದಿತ್ತು. ಉಣ್ಣುವುದಕ್ಕ ಮುಂಚೆಯೇ ಅನ್ನ ಉಳಿದಿತ್ತು. ಆ ಉಳಿದ ಅನ್ನವನ್ನು ಉಂಡವರು ದಾರಿಗೆಟ್ಟರು. ಇನ್ನು ನನಗೆ ಯಾವ ದಾರಿ? ಇದು ಒಂದು ಅರ್ಥ. ನಮ್ಮನ್ನು ರಕ್ಷಿಸುವರು ಯಾರೂ ಇಲ್ಲ ಅಂತ ಮಾರಯ್ಯನವರು ಬೆಳಗಿನ ವಚನವನ್ನ ನಿಮ್ಮ ಮುಂದೆ ಹೇಳ್ತಿದ್ದಾರೆ. ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ? ಶಿವಯೋಗದಲ್ಲಿ ಪ್ರವೇಶವಾಗುವ ಮೊದಲು ನಮ್ಮಲ್ಲಿದ್ದ ಇತರ ಅನಗತ್ಯ ವಿಚಾರಗಳ ತಾಕಲಾಟವನ್ನು ಏನಿರುತ್ತಲ್ಲ, ನಮ್ಮನ್ನು ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಮಡಕೆ ಕಾವುವುದಕ್ಕೆ ಮುನ್ನವೇ ಜಲ ಕಾದು ಉಕ್ಕಿತ್ತು ಅಂದ್ರೆ ಏನಂದ್ರೆ, ಇನ್ನೂ ಏನೇನು ಹಲವಾರು ವಿಚಾರಗಳು, ಹಲವಾರು ದೇವರುಗಳು, ಹಲವಾರು ಪ್ರತಿಮೆಗಳು, ಹಲವಾರು ದೇವಾಲಯಗಳು, ಹಲವಾರು ಪುಣ್ಯಕ್ಷೇತ್ರಗಳು, ಹಲವಾರು ಜ್ಯೋತಿರ್ಲಿಂಗಗಳು, ಅನಗತ್ಯ ವಿಚಾರಗಳ ತಾಕಲಾಟ ನಮ್ಮನ್ನು ಮುಂದುವರಿಯಲು ಬಿಡೋದಿಲ್ಲ. ಎಷ್ಟೊಂದಂದ್ರೆ ಅವುಗಳೇ ಪ್ರಾಧಾನ್ಯವಾಗಿ ಆ ಮಾರ್ಗದಲ್ಲಿಯೇ ನಾವು ನಡೆದರೆ ನಮಗೆ ಶಿವಪಥದಲ್ಲಿ ಹೇಗೆ ಸಾಗೋಕ್ಕಾಗುತ್ತೆ ಹೇಳಿ?
ಇಷ್ಟಲಿಂಗವನ್ನ ಬಿಟ್ಟು ಮತ್ತೆ ನನಗೆ ಯಾವುದೇ ದೈವವಿಲ್ಲ ಅನ್ನೋದನ್ನ ಮರೆತು ಮತ್ತೆ ಆ ಅಭಿಷೇಕ ಇದು ಆ ಪೂಜೆ ಅದೇನೋ ರುದ್ರಾಭಿಷೇಕ ಅದು ಇದು ಅಂತ ಏನೇನೋ ಅನಗತ್ಯ ವಿಚಾರಗಳ ತಾಕಲಾಟ ನಮ್ಮನ್ನು ಹೊಕ್ಕಿದ್ದಾದ್ರೆ ನಾವು ಶಿವಪಥದಲ್ಲಿ ಹೇಗೆ ಮುಂದುವರಿಬಹುದು? ಮಿಕ್ಕೋಗರವನಾರೋಗಿಸಿದವರು ಹೊಲಬುಗೆಟ್ಟರು, ಅದು ಸಾಧ್ಯವೇ ಇಲ್ಲ. ಅನೇಕ ವಿಚಾರಗಳನ್ನ ನಾನು ತಲೆಯಲ್ಲಿ ಇಟ್ಕೊಂಡು ಅದೇ ಸೂತಕ, ಅದೇ ಮಾತು, ಅದೇ ಮುಹೂರ್ತ, ಅದೇ ಏನೇನೋ ಇದೆಯಲ್ಲ, ಅದನ್ನೇ ನಾನೆಲ್ಲ ಇಟ್ಕೊಂಡ್ರೆ ಈ ಅನ್ಯ ಮಾರ್ಗದಲ್ಲಿ ನಡೆದವರು ಪಥಭ್ರಷ್ಟರೆನ್ನಿಸ್ತಾರೆ. ಶಿವ ಪಥಭ್ರಷ್ಟರೆನ್ನಿಸ್ತಾ ಇದ್ದಾರೆ. ನಾನು ಅವರಂತೆ ಆದ್ರೆ ನನಗೆ ಯಾವುದೇ ದಾರಿ ಇರೋದೇ ಇಲ್ಲ. ನನಗಿನ್ನೂ ಹೊಲಬಾವುದೋ? ನಾನು ಅವರಂತೆ ಆದ್ರೆ ನನಗೆ ಯಾವುದೇ ದಾರಿ ಇರಲ್ಲ. ಯಾವ ದಾರಿ? ನಾನು ಶಿವಯೋಗದ ದಾರಿಯಲ್ಲಿ ಸಾಗಬೇಕಾಗಿತ್ತು. ಆದ್ರೆ ಅನೇಕ ವಿಚಾರಗಳು, ಯಾರ್ಯಾರೋ ಭೇಟಿಯಾದ್ರು, ಏನೇನೋ ಹೇಳಿದ್ರು, ನನ್ನ ನಂಬಿಕೆಯನ್ನ ಹದಗೆಡಿಸಿ ಬಿಟ್ರು. ನಾನು ಅಚಲನಾಗಿ ಉಳಿಬೇಕಾಗಿತ್ತು, ಉಳಿಲಿಲ್ಲ. ಅವಾಗ ನನಗಿನ್ನೂ ಹೊಲಬಾವುದು? ನನಗೆ ಯಾವುದೇ ದಾರಿ ಇರೋದಿಲ್ಲ. ಅಲ್ಲಿ ನನ್ನನ್ನು ಸಂರಕ್ಷಿಸುವರೂ ಯಾರು ಇರೋದಿಲ್ಲ, ಎನಗಾರಕರಿಲ್ಲ. ಯಾರು ನನ್ನನ್ನು ಸಂರಕ್ಷಿಸುವರು? ಈಗ ಕೇಳ್ತಾ ಇದ್ದಾರೆ, ಮೂಳಿಗೆ ಮಾರೆಯನು ಯಾರು ನನ್ನ ಈಗ? ಹೀಗಾದ್ರೆ ನಾನು ಒಂದು ಶಿವಯೋಗದ ದಾರಿಯಲ್ಲಿ ಸಾಗಬೇಕಾಗಿತ್ತು. ಎಲ್ಲ ಹೇಳಿ ಆಗಿದೆ ನನಗೀಗ. ಐಕ್ಯ ಸ್ಥಳದಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಹೇಳ್ಬೇಕಾಗಿತ್ತು ನನಗೆ. ಆದರೂ ವಿಚಲಿತನಾಗಿ ಬಿಟ್ಟೆ. ನನ್ನ ವಿಚಾರಗಳು ಅಲ್ಲಿ ಏನೇನೋ ವಿಚಾರಗಳು ಬಂದ್ಬಿಟ್ಟು, ಇದ್ಯಾಕೋ ಶಿವಯೋಗ ನನಗೆ ಸಮನಿಸೋದಿಲ್ಲ, ಇಷ್ಟಲಿಂಗ ಸಾಧನೆ ನನಗೆ ಆಗ್ತಾ ಇಲ್ಲ, ಲಿಂಗಾಂಗ ಸಾಮರಸ್ಯದಲ್ಲಿ ನಾನು ಬಹುಶಃ ಯಶಸ್ವಿ ಆಗೋದಿಲ್ಲ. ಅದಕ್ಕೆ ಏನ್ ಮಾಡಿದೆ? ಮತ್ತೆ ಹೋಗಿ ಅದೇ ಮಂತ್ರ ತಂತ್ರ, ಮತ್ತೆ ಎಲ್ಲೆಲ್ಲೋ ಹೋಗಿ ಯಾರ್ಯಾರನ್ನೋ ಭೇಟಿಯಾಗಿ ಏನೇನೋ ಮಾಡಿ ಮಿಕ್ಕೋಗರವನಾರೋಗಿಸಿದವರು ಹೊಲಬುಗೆಟ್ಟರು. ಯಾರ್ಯಾರೋ ಏನೇನೋ ಹೇಳಿದ್ರು, ಅದನ್ ಮಾಡಂದ್ರು, ಇದನ್ ಮಾಡಂದ್ರು, ಎಲ್ಲ ಮಾಡಿಬಿಟ್ಟೆ ನಾನು. ಬಿಟ್ಟಾಗ ಏನಾಯ್ತು? ನನ್ನ ಶಿವಪಥ ಭ್ರಷ್ಟವಾಯಿತ್ರಿ. ನನಗಿನ್ನೂ ಹೊಲಬಾವುದೋ? ಇನ್ ಯಾವ ದಾರಿಲಿ ಹೋಗ್ಬೇಕು ನಾನು? ಆ ಪಥಕ್ಕೆ ಮತ್ತೆ ನಾನು ಹೋಗಬಹುದೇ? ಆಚಾರ ಲಿಂಗ ಬಿಡಿದು ನನ್ನ ಶಿವಪಥ ಶುರುವಾಗಿತ್ತು. ಈಗ ಎಲ್ಲಿಯೋ ಮಧ್ಯೆ ನಿಂತ್ಬಿಟ್ಟೆ, ಎಲ್ಲೋ ಹೋಗ್ಬಿಟ್ಟೆ. ಈಗ ಮತ್ತೆ ಪುನಃ ಬಂದು ನಾನು ಶಿವಯೋಗದಲ್ಲಿ ತೊಡಗೋದಂದ್ರೆ ನನಗಿನ್ನೂ ಹೊಲಬಾವುದೋ? ನನಗಾರಕರಿಲ್ಲ, ನನ್ನ ಯಾರು ರಕ್ಷಿಸ್ತಾರೆ ಹೇಳಿ ಅಂತ ಒಬ್ಬ ರಾಜ, ಕಾಶ್ಮೀರದ ರಾಜ ಹೇಳೋದು ಮಾತಿದೆಯಲ್ಲ ಈ ವಚನ. ಹೀಗಾಗಿ ನಾವು ಬಹಳ ಜಾಗರೂಕವಾಗಬೇಕಾಗಿರುತ್ತೆ ಈ ಸ್ಥಳದಲ್ಲಿ. ಶಿವಯೋಗವನ್ನ ಒಮ್ಮೆ ಆರಂಭಿಸಿದ ನಂತರ ಇದರಲ್ಲಿ ವಿಮುಖನಾಗಿ ಮತ್ತೇನೇನೋ ಮಾಡ್ತೀನಿ ಅಂದ್ರೆ ಅದಕ್ಕೆ ಅವಕಾಶವಿಲ್ಲ. ಹಾಗಿದ್ರೆ ಶಿವಯೋಗದಲ್ಲಿ ಹೋಗೋದೇ ಬೇಡ, ದಯವಿಟ್ಟು ಹೋಗೋದೇ ಬೇಡ. ಅದೇನು ಅವ್ರು ಹೇಳ್ತಾ ಇದ್ದಾರೋ ಅದನ್ನೇ ಮಾಡ್ಕೋತಾ ಹೋಗಿ. ನಡುವೆ ಬಿಟ್ಟು ನಾನು ಅಲ್ಲಿ ಇಲ್ಲಿ ಅಲ್ದಾಡ್ತೀನಿ ಅಂದ್ರೆ ಇದಾಗೋಲ್ಲ. ನನಗಿನ್ನು ಹೊಲಬಾವುದು, ನನಗಾರಕರಿಲ್ಲ. ಇದನ್ನ ಅರ್ಥ ಮಾಡಿಕೊಳ್ಬೇಕು. ಆ ಪಥದಲ್ಲಿಯೇ ನಾನು ಸಾಗಬೇಕೇ ವಿನಃ ನನಗೆ ತಿರುಗಿ ನೋಡುವ ಯಾವುದೇ ಒಂದು ಅವಕಾಶವೂ ಇಲ್ಲ, ಆಲೋಚನೆಯೂ ಕೂಡ ಇರಬಾರ್ದು. ಹೀಗಾಗಿ ಚನ್ನಬಸವಣ್ಣನವರ ವಚನದೊಂದಿಗೆ ಇಂದಿನ ಸ್ಥಳ ಮುಗಿತಾ ಇದೆ. ಓದಿ ನೋಡೋಣ. ಸರ್ವಾಂಗವು ಲಿಂಗವಾದ ಬಳಿಕ. ಸರ್ವಾಂಗವು ಲಿಂಗವಾದ ಆರೋಗಣಿಗೆ ಅಪ್ಯಾಯನವೇ ಕರಸ್ಥಲ. ನಿಂದುದೇ ಹೋಗರ ಬಂದ ಪರಿಣಾಮವೇ ಪ್ರಸಾದವಾಗಿ. ಕೇಳಲಿಲ್ಲದ ನಿರ್ಣಯ ಕೂಡಲಿಲ್ಲ, ಕಳೆಯಲಿಲ್ಲ ನೋಡ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ. ಬಸವನು ಅನುಗ್ರಹಿಸಿಕೊಂಡ ನಿಲುವಿನ ಸಹಜದಲ್ಲಿ ಉದಯಿಸಿದ ಲಿಂಗ ನಿರಂತರ. ಶರಣು ರವೀಂದ್ರನಾಥನ್ನ. ಶರಣಾರ್ಥಿ. ಶರಣಣ್ಣ. ಚನ್ನಬಸವಣ್ಣವರು ನೋಡಿ, ಐಕ್ಯ ಸ್ಥಳದಲ್ಲಿ ನಿಂತು ಮಾತಾಡೋ ವಚನಗಳಿವು. ಹೌದು. ಸರ್ವಾಂಗವು ಲಿಂಗವಾದ ಪ್ರಸಾದ ಸ್ವೀಕರಣೆಗೆ ಕರಸ್ಥಲವೇ ಚೆನ್ನಾಗಿರುತ್ತದೆ, ಅಪ್ಯಾಯನವೇ ಕರಸ್ಥಲ. ಅಲ್ಲಿ ನಿಂದುದೇ ಅಂದ್ರೆ ಏನ್ ಹೇಳಿ? ನೀವೇನೇ ಆ ಲಿಂಗಯ್ಯನಿಗೆ ಪ್ರಸಾದ ರೂಪವಾಗಿ ನೈವೇದ್ಯ ರೂಪದಲ್ಲಿ ಏನ್ ಕೊಡ್ತೀರೋ ಅದು ಆಹಾರವೆನಿಸಿದ್ರೂ ಕೂಡ ಲಿಂಗಯ್ಯನ ಒಂದು ಶಿವಯೋಗದ ಪರಿಣಾಮದಿಂದಾಗಿ ನಮಗೆ ಏನು ಹೊರಳಿ ಬರುತ್ತಲ್ಲ, ಅದು ಪ್ರಸಾದವಾಗಿರ್ತಾ ಇದೆ. ನಿಂದುದೇ ಹೋಗರ ಬಂದ ಪರಿಣಾಮವೇ ಪ್ರಸಾದವಾಗಿರ್ತಾ ಇದೆ. ಅಲ್ಲಾಗುವ ನಿರ್ಣಯವನ್ನ ಯಾರು ಹೇಳಿರಲಿಲ್ಲ, ಯಾರು ಕೇಳಿರಲಿಲ್ಲ, ಅದನ್ನು ಯಾರು ಕೂಡಲಿಲ್ಲ, ಯಾರು ಕಡೆಯಲಿಲ್ಲ. ಏನದು?
ಇದು ನೀವು ಏನೋ ಒಂದು ನೈವೇದ್ಯ ರೂಪದಲ್ಲಿ ಲಿಂಗಯ್ಯನ ಮುಂದೆ ಇಟ್ಟಾಗ ಅದು ನಿಮಗೆ ಒಂದು ಪ್ರಸಾದ ರೂಪವಾಗಿ ಬಂದಾಗ ಒಂದು ಏನೋ ಇಲ್ಲಿ ಕ್ರಿಯೆ ಆಯಿತು, ಒಂದು ಪರಿಣಾಮ ಆಯಿತು. ಯಾವುದು? ಓಗರ ಪ್ರಸಾದವಾಯ್ತಲ್ಲ. ಅದು ಹೇಗೆ ಆಯಿತಂತ ಯಾರಾದರೂ ಹೇಳಬಹುದೇ? ಹೇಳಲಿಲ್ಲದ ಕೇಳಲಿಲ್ಲದ ನಿರ್ಣಯ, ಕೂಡಲಿಲ್ಲ ಕಳೆಯಲಿಲ್ಲ ನೋಡ. ಈಗೇನು ಹೇಳೋದು? ಹೇಗೆ ಹೇಳೋದು? ಯಾರಿಗಾದ್ರೂ ಕೇಳಿ. ಈಗ ಓಗರ ಅಂದ್ರೆ ನೀವು ಆ ಪದಾರ್ಥ ಅಥವಾ ಆಹಾರವನ್ನ ಲಿಂಗಯ್ಯನಿಗೆ ಏನು ನೈವೇದ್ಯ ರೂಪದಲ್ಲಿ ಕೊಟ್ರಲ್ಲ, ಅದು ಪ್ರಸಾದವಾಗಿ ಬಂತು. ಇದೊಂದು ವಾಕ್ಯ. ಅದು ಹೇಗೆ ಆಯಿತು ಅಂದ್ರೆ ಹಾಗಾಗ ಹೇಳಕ್ ಬರಲ್ಲ. ಹೇಳಲಿಲ್ಲದ ಕೇಳಲಿಲ್ಲದ ನಿರ್ಣಯ, ಅದು ಕೂಡಲಿಲ್ಲ ಕಳೆಯಲಿಲ್ಲ. ಯಾವುದು ಯಾವುದರಲ್ಲಿ ಕಳೀತು, ಯಾವುದು ಯಾವುದರಲ್ಲಿ ಕೂಡಿತು? ಇಲ್ಲ. ಇದು ಕಾರಣ ಕೂಡಲ ಚೆನ್ನ ಸಂಗಮ ದೇವ ಬಸವಣ್ಣನವರು ಮಾತ್ರ ಅದನ್ನ ತಮ್ಮಲ್ಲಿ ಅನುಗ್ರಹಿಸಿಕೊಂಡರು. ಆ ಶಿವನೆಲೆಯ ಸಹಜದಲ್ಲಿ ಉದಯಿಸಿದ ಲಿಂಗವು ನಿರಂತರ ಪರಮಾತ್ಮನ ಸ್ವರೂಪವೇ ಆಗಿರುತ್ತದೆ. ನಿಲವಿನ ಸಹಜದಲ್ಲಿ ಉದಯಿಸಿದ ಲಿಂಗ ನಿರಂತರ ನಿರಂತರ. ಅಂದ್ರೆ ಆ ಪ್ರಸಾದ, ಶಿವ ಪ್ರಸಾದದ ಮಹಿಮೆಯನ್ನ ಇಲ್ಲಿ ನೀವು ನೋಡಬೇಕು. ಹೀಗಾಗಿ ಈ ಪ್ರಸಾದವನ್ನ ನಾನು ಏನು ಸ್ವೀಕರಿಸ್ತೀನೋ, ಪ್ರಸಾದವನ್ನ ಸ್ವೀಕರಿಸಿ, ಶಿವ ಪ್ರಸಾದವನ್ನ ಸ್ವೀಕರಿಸಿ ನಾನು ಎಷ್ಟೊಂದು ಶಕ್ತಿವಂತನಾಗ್ತೀನಿ, ಬಲಯುತನಾಗ್ತೀನಿ ಅಂದ್ರೆ ಶಿಷ್ಟೋದನ ಸ್ಥಳಿಯಾಗ್ತೀನಿ. ಮಾಯೆಯ ಗೆಲುವಿಗೆ ಕಾರಣ ಯಾವುದಂದ್ರೆ ಈ ಒಂದು ಶಿವಪ್ರಸಾದ. ನಿಂದುದೇ ಓಗರ ಬಂದ ಪರಿಣಾಮವೇ ಪ್ರಸಾದವಾಗಿ. ಆ ಪ್ರಸಾದವನ್ನ ನಾನು ಸ್ವೀಕರಿಸ್ತಾ ಇರೋದ್ರಿಂದ ಇಲ್ಲಿ ಶಿಷ್ಟೋದನ ಸ್ಥಳಿಯಾಗಿ ಆ ಶಿಷ್ಟೋದನವೆಂಬ ಮಾಯೆಯನ್ನ ಗೆಲ್ತಾ ಇದ್ದೀನಿ ನಾನು. ಅದೇ ನನ್ನ ಶಿವಯೋಗದ ಗುರಿಯಾಗಿದೆ. ಯಾವಾಗ ನಾನು ಈ ಶಿಷ್ಟೋದನ ಸ್ಥಳಿಯಾಗಿ ಮಾಯೆಯ ಮೇಲೆ ನಿಯಂತ್ರಣವನ್ನ ಹೊಂತೀನೋ ಅಲ್ಲಿಗೆ ನನ್ನ ಶಿವಯೋಗ ಪರಿಪೂರ್ಣವಾಗ್ತಾ ಇದೆ. ಅದಕ್ಕೇನ್ ಬೇಕು? ಮಾಯೆಯನ್ನ ಗೆಲ್ಲೋಕೇನ್ ಬೇಕು? ಒಂದು ನಿಮ್ಮ ಶಿವಯೋಗ, ಇಷ್ಟಲಿಂಗದ ಪೂಜೆ, ಮತ್ತು ನೀವು ನೈವೇದ್ಯ ರೂಪದಲ್ಲಿ ಸಲ್ಲಿಸುವ ಅದು ಓಗರಾಣಿ, ಆಹಾರಾಣಿ, ಪದಾರ್ಥಾಣಿ. ಆದರೆ ನಮಗೆ ಮರಳಿ ಬರೋದು ಅದು ಶಿವಪ್ರಸಾದ ಏನಿದೆಯಲ್ಲ, ಅದನ್ನ ಬಸವಣ್ಣನವರು ಅನುಗ್ರಹಿಸಿಕೊಂಡಿದ್ರು. ಹಾಗೇನೆ ನಾವು ಅನುಗ್ರಹಿಸಿಕೊಂಡಾಗ ಮಾತ್ರ ಈ ಶಿವಯೋಗದ ಸಾಧನೆಯಲ್ಲಿ ನಾವು ಸಫಲರಾಗಿ ಮಾಯೆಯನ್ನು ಗೆಲ್ಲುವಲ್ಲಿ ಕೂಡ ಜಯಶಾಲಿ ಆಗ್ತೀವಿ ಅಂತ ಚೆನ್ನಬಸವಣ್ಣವ್ರಿಗೆ ಹೇಳಬೇಕಾಗಿದೆ. ಇಲ್ಲಿಗೆ ಈ ಶಿವಯೋಗದ ವರ್ಗವನ್ನ ನಿಲ್ಲಿಸೋಣ. ಮುಂದಿನ ಸಾರಿ ನಾವು ಚರಾಚರ ನಾಸ್ತಿ ಸ್ಥಳ ಅನ್ನೋ ಒಂದು ಸ್ಥಳಕ್ಕೆ ಹೋಗೋರಿದ್ದೀವಿ. ಈ ಒಂದು ಅವಕಾಶಕ್ಕಾಗಿ ತಮಗೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ನಾನು ನನ್ನ ಈ ಒಂದು ವ್ಯಾಖ್ಯಾನ ಮಾಲಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ತಮಗೇನಾದರೂ ಪ್ರಶ್ನೆಗಳು, ಸಲಹೆ, ಸಂದೇಹ, ಸೂಚನೆಗಳಿದ್ದರೆ ತಮ್ಮ ವ್ಯಕ್ತ ಮಾಡಬಹುದು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ತಮಗೂ ಶರಣಾರ್ಥಿಗಳು. ಭಕ್ತಿಪೂರ್ವಕ ಅಪ್ಪಾಜಿಯವರು. ಶರಣಾರ್ಥಿ ಅಣ್ಣ. ಅಣ್ಣ, ಸ್ಥಳ ಡಿಫ್ರೆನ್ಸ್ ಏನು? ನಮ್ಮ ಭಾಷೆಯಲ್ಲಿ ಸ್ಥಳ ಮತ್ತು ಸ್ಥಳ ಎರಡು ಒಂದೇ ಅಕ್ಕ. ನನ್ನ ಪ್ರಕಾರ ಎರಡು ಒಂದೇ. ಸ್ಥಳ ಮತ್ತು ಸ್ಥಳ ಎರಡು ಒಂದೇನೆ. ಏನ್ರೆ ಒಂದು ಸ್ಥಾನ, ಒಂದು ಎಲ್ಲಿ ಈಗ ನಾನು ಲಿಂಗ ಪೂಜೆಗೆ ಕೂತ್ಕೊಳ್ತೀನಿ, ಅದೊಂದು ಸ್ಥಳ. ಇವು ದೇಹದಲ್ಲಿ ಕೂಡ ಇವೆಲ್ಲ ಸ್ಥಳಗಳಿವೆ. ಭಕ್ತ ಸ್ಥಳ, ಇವೆಲ್ಲ ಸ್ಥಳಗಳನ್ನ ಅವ್ರು ನಿರ್ಮಾಣ ಮಾಡಿದ್ದಾರೆ, ಶಟಸ್ಥಳಗಳು. ಸ್ಥಳ ಮತ್ತು ಸ್ಥಳಕ್ಕೆ ನನಗೇನು ಯಾವ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಅಕ್ಕ. ವಚನಗಳನ್ನ ಹೇಳ್ಬೇಕಾದ್ರೆ ಸ್ಥಳ ಅಂತ ಪ್ರನೌನ್ಸ್ ಮಾಡ್ಬೇಡಿ, ಸ್ಥಳ ಅಂತಾನೆ ಹೇಳ್ಬೇಕು ಅಂತ ಹೇಳ್ತಾರಲ್ಲ, ಅದು ತಪ್ಪು ಅಂತಾರಲ್ಲ, ಹಾಗಾಗಿ ನಾನು ಕೇಳಿದೆ. ಸ್ಥಳ ಅನ್ನೋದೇ ಸರಿ ಶಬ್ದ. ಅಂದ್ರೆ ತತ್ಸಮ ತದ್ಭವದಲ್ಲಿ ಸ್ಥಳ ಇದು ತತ್ಸಮವಾದ್ರೆ ಸ್ಥಳ ಅನ್ನೋದು ತದ್ಭವ ಈ ರೂಪದಲ್ಲಿ ಬರುತ್ತೆ ವಿನಃ ನಾವು ಸ್ಥಳ ಅನ್ನೋದು ಸೂಕ್ತವಾಗಿರುತ್ತೆ, ಚೆನ್ನಾಗಿರುತ್ತೆ ಆ ಶಬ್ದ ಸ್ಥಳ ಅನ್ನೋದಕ್ಕಿಂತ. ಸರಿ ಅಣ್ಣ. ಇನ್ನೊಂದು ಶರಣಾರ್ಥಿ ಎಲ್ರು ಹೇಳಿ. ಸ್ಥಾ ಅಂದ್ರೆ ಇನ್ನೊಂದು ಅರ್ಥ ಹೇಳ್ತಾರಪ್ಪ. ಸ್ಥಾ ಅಂತ ಹೇಳಿದ್ರೆ ಸದಾ ಕಾಲ ಲಯವಾಗದೆ ಇರತಕ್ಕಂಥದ್ದು. ಲಾಗೆ ಪ್ಲೇಸ್ ನೀವ್ ಹೇಳ್ದಂಗೆ. ಹೌದು. ಸ್ಥಳ ಅಂದ್ರೆ ಸದಾ ಕಾಲ ಯಾವಾಗ್ಲೂ ತ್ರಿಕಾಲ ಬಾಧಿತವಾಗಿರತಕ್ಕಂಥದ್ದು, ಅದು ಲಯ ಆಗೋಲ್ಲ, ಇರತಕ್ಕಂಥದ್ದು, ಅಸ್ತಿತ್ವ ಇರತಕ್ಕಂಥದ್ದು ಸ್ಥಳ. ಇದು ಅಳಾಗೆ ಪ್ಲೇಸ್ ಅಂತ ಜಾಗ. ಹೌದು, ಊರು ಸ್ಥಾ ಅಂತ ಆಗುತ್ತೆ. ಮತ್ತೆ ಯಾರಿಗಾದ್ರೂ ಏನಾದ್ರು? ಅಂದ್ರೆ ಲಯವಾಗದೆ ಇರುವುದು ಅಂತ ಅರ್ಥವ. ಅದೇ ಈಗ ಯಾರಾದ್ರೂ ಇರುವುದು ಸ್ಥಳ.
ಈಗ ಯಾರಾದ್ರೂ ಹೇಳಿ ಶಿಷ್ಟೋದನ ಸ್ಥಳ ಅಂದ್ರೆ ಏನ್ ಹೇಳಿ? ಯಾರಾದ್ರೂ ಶಿಷ್ಟೋದನ ಸ್ಥಳಿ ಅಥವಾ ಶಿಷ್ಟೋದನ ಸ್ಥಳ ಅಂದ್ರೆ ಇವತ್ತು ಹೇಳಿದ್ದು ಏನು? ಒಂದೆರಡು ವಾಕ್ಯದಲ್ಲಿ ಯಾರಾದ್ರೂ ಹೇಳ್ತೀರಾ? ಯಾರು ಅರ್ಥ ಮಾಡ್ಕೊಂಡಿದ್ದೀರಿ? ಶಿಷ್ಟೋದನ ಸ್ಥಳ ಅಥವಾ ಶಿಷ್ಟೋದನ ಸ್ಥಳಿ ಅಂದ್ರೆ ಯಾರು? ಏನ್ ಅರ್ಥ ಮಾಡ್ಕೊಂಡ್ರಿ ಇವತ್ತು? ಶಿಷ್ಟೋದನ ಅಂದ್ರ ಮಾಯೆಗೆ ತಮ್ಮ ಮೋಹ, ಇವು ಮಮಕಾರ, ಅಹಮ ಇಂಥವು ಕೂಡಿದ ಇದಕ್ಕೆ ಶಿಷ್ಟೋದನ ಅಂತ ಹೇಳ ಅನ್ಸ್ತದೆ. ಅಲ್ಲ, ಅದನ್ನ ಶಿಷ್ಟೋದನ ಸ್ಥಳಿ ಏನ್ ಮಾಡ್ತಾನೆ? ಆ ಮಾಯೆಯನ್ನ ಶಿವಯೋಗದಿಂದ ಏನ್ ಮಾಡ್ತಾನೆ? ಶಿವಯೋಗದಿಂದ ಕಳ್ಕೊಳ್ಳೋದೇ ಶಿಷ್ಟೋದನ. ಮಾಯೆಯನ್ನು ಗೆಲ್ಲುತ್ತಾನೆ. ಆ ಮಾಯೆಯನ್ನು ಗೆಲ್ತಾನೆ. ಅದಕ್ಕೆ ಈ ಶಿಷ್ಟೋದನ ಸ್ಥಳ ಅಂತ ಏನಿದೆಯಲ್ಲ, ಅದಕ್ಕೆ ನೀವೇನ್ ಮಾಡ್ಬೇಕು? ದಿನನಿತ್ಯ ಇಷ್ಟಲಿಂಗ ಪೂಜೆ. ಇಷ್ಟಲಿಂಗ ಪೂಜೆ ಇಲ್ಲದೆ ಇದು ಮಾಯೆಯನ್ನ ಗೆಲ್ಲೋಕ್ಕಾಗೋಲ್ಲ. ಈ ಶಿಷ್ಟೋದನ ಸ್ಥಳದವರೆಗೆ ನಾವು ಬಂದಿದೀವಂದ್ರೆ ಏನ್ ಗೊತ್ತಾ? ನಾವು ದಿನನಿತ್ಯ ಶಿವಯೋಗವನ್ನ ಮಾಡಿಕೊಂಡು ಹೆಚ್ಚು ಹೆಚ್ಚು ಅದರಲ್ಲಿ ಮನೋಮಗ್ನ ಯೋಗದಲ್ಲಿ ನಿರತರಾಗಿ ಲಿಂಗ ಪೂಜೆ, ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡಾಗ ಮಾತ್ರ ನಾವು ಶಿಷ್ಟೋದನ ಸ್ಥಳಿ ಅಂತ ಅನಿಸಿಕೊಳ್ಳಬಹುದು. ಮಾಯೆಯನ್ನ ಗೆಲ್ಲೋದಂದ್ರೆ ಅಷ್ಟೊಂದು ಸುಲಭವಾಗಿರೋದಲ್ಲ. ಇಲ್ಲಿಗೆ ಬಂದಿದ್ದೀವಿ ನಾವು ಇವತ್ತು, ಶಿಷ್ಟೋದನ ಸ್ಥಳಿ. ಅದಕ್ಕೆ ಅರ್ಥ ಮಾಡಿಕೊಳ್ಳಿ. ಮತ್ತೊಮ್ಮೆ ಇದು ರಿಕಾರ್ಡೆಡ್ ಇರುತ್ತೆ, ಯೂಟ್ಯೂಬ್ ನಲ್ಲೂ ಬರುತ್ತೆ. ನೀವು ಅದನ್ನು ನೋಡ್ತಾ ಹೋಗಿ. ಈ ಸ್ಥಳದ ಬಗ್ಗೆ, ಅಲ್ಲಿರುವ ವಚನಗಳ ಬಗ್ಗೆ, ಈ ಸ್ಥಳಗಳ ಬಗ್ಗೆ ಇರುವ ತಾಯಿಯವರ ಪುಸ್ತಕ ಇದೆ, ನನ್ನದು ಈ ಪುಸ್ತಕ ಬರೋದಿದೆ. ಅದನ್ನು ಮನದಟ್ಟು ಮಾಡ್ತಾ ಹೋಗಿ ನೀವು, ಅಂದ್ರೆ ಗೊತ್ತಾಗುತ್ತೆ ನಿಮಗೆ. ಗೋಡಂಬಿ ಬೇಕಾಯ್ತು, ಒಳ್ಳೇದೈತಲ್ಲ. ಅಡಿಯಪ್ಪಣ್ಣ, ಶರಣಾರ್ಥಿಗಳು. ಅರ್ಬಾಮಿ ಸರ್, ಶಂಭುಲಿಂಗನ್ನ ಸ್ವಲ್ಪ ಮಂಗಲ್ ಮಾಡ್ತೀರಾ? ಆಯ್ತಪ್ಪ. ಇಲ್ಲಿವರೆಗೆ ಡಾಕ್ಟರ್ ದಯಾನಂದ ಹುಲಿಯಪ್ಪರಿಂದ ಶಿವಯೋಗದ ಪ್ರತ್ಯಕ್ಷತೆ ಮೇಲೆ ನಾವೆಲ್ಲರೂ ಕೂಡ ಅನುಭವವನ್ನ, ನಾವೆಲ್ಲರೂ ಕೂಡ ಎಡಿ ಮಾಡಿರ್ತಕ್ಕಂತಹ ಅನುಭವವನ್ನ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಇಲ್ಲಿವರೆಗೆ ಈ ಒಂದು ಶರಣಾರ್ಥಿಗಳು ಈ ಒಂದು ಸದ್ಭಾವದ ನುಡಿಗಳನ್ನು ಆಡಿರ್ತಕ್ಕಂತಹ ಅಪ್ಪರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸ ಇಲ್ಲಿಗೆ ಇಂದಿನ ಸ್ವಾನುಭವ ನಿಲಯ 1968ನೇ ಸದ್ಭಾವ ಗೋಷ್ಠಿಯನ್ನು ಸುಸಂಪನ್ನಗೊಳಿಸೋಣ. ನಾಳೆ ಎಂದಿನಂತೆ ಅವರಿಂದ ಯೋಗಂಗ ತ್ರಿವಿಧಿಯ ಮೇಲೆ ಅನುಭವದ ನುಡಿಗಳನ್ನ ಅವ್ರು ಆಡ್ಲಿದ್ದಾರೆ. ನಾವೆಲ್ಲರೂ ಕೂಡ ಸಮಾವೇಶದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲದ್ದು ನಿಮ್ಮಯ ಧರ್ಮ. ಶರಣಸತಿ ಲಿಂಗಪತಿ ಜಯ ಗುರು ಬಸವ. ಸರ್ವರಿಗೂ ಭಕ್ತಿಯ ಶರಣಾರ್ಥ. ಸರ್ವರಿಗೂ ಭಕ್ತಿಯ ಸರ್ವರಿಗೂ ಭಕ್ತಿಯ ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ.